भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಾಗವತ ಮಹಾಪುರಾಣ 11ನೇ ಸ್ಕಂದ. ಮೊದಲಿಗೆ ಮಂಗಳಾಚರಣೆ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಃ ಚಾರ್ತೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ದಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ತತೋ ಜಯಮುದೀರಯೇತ್. 22ನೇ ಅಧ್ಯಾಯ ತತ್ವಗಳ ಸಂಖ್ಯೆ ಮತ್ತು ಪ್ರಕೃತಿ ಹಾಗೂ ಪುರುಷರ ವಿಶ್ಲೇಷಣೆ. ಗುಣವ್ಯತಿಕರಃ ಕಾಲ ಸ್ವಭಾವಃ ಸೂತ್ರಮೇವ ಚ. ಮನಸ್ಸು ನಿರಾಳವಾಗಿದೆ ಅಂತ ನಾವು ಮಾತನಾಡ್ತೀವಿ. ಮನಸ್ಸು ಬಹಳ ಸಮಾಧಾನವಾಗಿದೆ ಅಂತ ಹೇಳ್ತೀವಿ. When we do not experience the disturbances in the mind, then there will be no scope for time also. Time will not borrow. ನಮ್ಮ ನಿದ್ರೆಯ ಅನುಭವವನ್ನು ನಾವು ನೆನಪು ಮಾಡಿಕೊಂಡ್ರೆ ಡೀಪ್ ಸ್ಲೀಪ್ ಸ್ಟೇಟ್ ಅಂತ ಹೇಳ್ತೀವಿ. ನಮ್ಮ ದೀರ್ಘ ನಿದ್ದೆಯ ಅನುಭವ. ಒಮ್ಮೆ ಅದನ್ನು ನಾವು ನೆನಪು ಮಾಡಿಕೊಂಡ್ರೆ, ಆ ದೀರ್ಘ ನಿದ್ದೆ ಅಂತ ಹೇಳಿದಾಗ there will be no disturbances in the mind. Mind is still. It is because the mind is still and it is very calm, the sleep happens. So ದೀರ್ಘ ನಿದ್ದೆ ಅಂತ ಹೇಳಿದಾಗ ಅಲ್ಲಿ there is no sense of time. ಆ ನಿದ್ದೆ ಮುಗಿದು ನಾವು ಎಚ್ಚರಕ್ಕೆ ಬರ್ತೀವಿ. ಈ ಎಚ್ಚರಕ್ಕೆ ಬಂದ ನಂತರದಲ್ಲಿ ಹೇಳ್ತೀವಿ, ಐ ಹ್ಯಾಡ್ ಎ ನೈಸ್ ಸ್ಲೀಪ್. ಒಳ್ಳೆ ನಿದ್ದೆ ಬಂತು ನನಗೆ, ಅದ್ಭುತವಾಗಿತ್ತು ನಿದ್ರೆಯ ಅನುಭವ ಅಂತ ಹೇಳ್ತೀವಿ. ಸೊ ನಿದ್ರೆ ಈಗ ಮುಗಿದಿದೆ, ಸೊ ಎಚ್ಚರ ಆಗಿದೆ. ಸೊ ಎಚ್ಚರ ಆದ ಕಾರಣದಿಂದ the time is born. Time starts. And it is the time the world slowly enters me. ನಿಧಾನವಾಗಿ ಈ ಪ್ರಪಂಚ ಅನ್ನುವಂತಹದ್ದು ನನ್ನೊಳಗೆ ಪ್ರವೇಶವನ್ನು ಮಾಡುತ್ತೆ. ಸೊ ವೆನ್ ಐ ವೇಕ್ ಅಪ್,
I am the consciousness and the mind is unmanifest. It means the thoughts have not started erupting in the mind. ಎಚ್ಚರ ಆಗಿದೆ. ಎಚ್ಚರ ಆದ ನಂತರದಲ್ಲಿ ಅಲ್ಲಿ ಮನಸ್ಸು ಅನ್ನುವಂತಹದ್ದು ಅದು ಕೂಡ ತನ್ನ ಚಟುವಟಿಕೆಗಳನ್ನು ಇನ್ನೂ ಪ್ರಾರಂಭ ಮಾಡಿಲ್ಲ ಅಷ್ಟೆ. ಸೊ ಅಲ್ಲಿ ಏನೊಂದು ಕೂಡ ಆ ಥಾಟ್ಸ್ ಅನ್ನುವಂತಹದ್ದಾಗಲಿ ಅಥವಾ ಯಾವುದೇ ರೀತಿಯ ಮನಸ್ಸಿನ ಚಟುವಟಿಕೆಗಳು ಪ್ರಾರಂಭ ಆಗಿಲ್ಲ. ಮೈಂಡ್ ಈಸ್ ಯೆಟ್ ಟು ಮ್ಯಾನಿಫೆಸ್ಟ್ ಅಂಡ್ ದಿಸ್ ಸ್ಟೇಟ್ ಈಸ್ ಕಾಲ್ಡ್ ದಿ ವಿಶ್ವ. ಸೊ ಇಲ್ಲಿ ವಿಶ್ವ ಅಂತ ಈ ರೀತಿ ಕರೀತಾ ಇರುವಂತಹದ್ದು, ಇಟ್ ಈಸ್ ಎ ಟೆಕ್ನಿಕಲ್ ವರ್ಡ್ ಇನ್ ವೇದಾಂತ ಅಂಡ್ ಇಟ್ ಈಸ್ ಎಟ್ ದಿ ವೆಸ್ಟಿ ಲೆವೆಲ್. And the same state at the samasti level, it is called the Mahat Tattva. And this Mahat Tattva is called the Vishnu. And Sattva is his guna. And the same Mahat Tattva with respect to Rajoguna, it is called the Brahma. And with respect to Tamas, it is called the Maheshwara. ಇದು ಹೇಗೆ ಅಂತಂದರೆ, ಇರೋದು ಕೇವಲ ಪುರುಷ ಮಾತ್ರ. ಇಲ್ಲಿರೋದು ಕೇವಲ ಪುರುಷ ಮಾತ್ರ. ಅವನ ಹೆಂಡತಿ ಅವನನ್ನು ಗಂಡ ಅಂತ ಕರೀತಾಳೆ. ಅವನ ತಂದೆ ತಾಯಿಯರು ಅವನನ್ನು ಮಗ ಅಂತ ಕರೀತಾರೆ. ಅವನ ಮಕ್ಕಳು ಅವನನ್ನು ಅಪ್ಪ ಅಂತ ಕರೀತಾರೆ. ಅವನ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಅವನನ್ನು ಸಹೋದರ ಅಂತ ಕರೀತಾರೆ. ಆಕ್ಚುಲ್ ಆಗಿ ಅಲ್ಲಿರುವಂತಹದ್ದು ಕೇವಲ ಒಬ್ಬ ಮಾತ್ರ. ಹಿ ಈಸ್ ಒನ್ ಓನ್ಲಿ. But his role play is many. So ವೇದಾಂತದ ದೃಷ್ಟಿಯಿಂದ ನೋಡಿದ್ರೆ there is only one and he is the ultimate. But from the standpoint of Prakriti, ಅಲ್ಲಿ we see two, Prakriti and Purusha. From the standpoint of Prakriti in Takshana, we have to understand that Prakriti means it is Trigunatmika and it is Maya. So we have to understand that Prakriti is not different from the Purusha. Once again, Purusha ಮತ್ತು Prakriti ಅಂತ ಹೇಳಿದಾಗ ಅಲ್ಲೂ ಕೂಡ ಆಕ್ಚುಲ್ ಆಗಿ ಅಲ್ಲಿ ಎರಡು ಇಲ್ಲ. ಇರೋದು ಕೇವಲ it is the Purusha alone. But from the standpoint of Prakriti, ಅಲ್ಲಿ ನಾವು ಎರಡು ನೋಡ್ತೀವಿ. ಒನ್ ಇಸ್ ಪುರುಷ ಆ್ಯಂಡ್ ದಿ ಅನದರ್ ಇಸ್ ಪ್ರಕೃತಿ. ಪುರುಷ ಪ್ರಕೃತಿರ್ ವ್ಯಕ್ತ ಮಹಾಂಕಾರೋ ನಭೋ ನಿಲಃ ಜ್ಯೋತಿರಾಪಃ ಕ್ಷಿತಿರಿತಿ ತತ್ವಾನ್ಯುಕ್ತಾನಿ ಮೇ ನಮ. ಸೊ ಪರಮಾತ್ಮ ಈಗ ದಿ 5 ಎಲಿಮೆಂಟ್ಸ್ ಅಂತ ನಾವೇನು ಹೇಳ್ತೀವಿ, ಪಂಚಮಹಾಭೂತಗಳು ಹಾಗೂ ಅನದರ್ 4 ತತ್ವಾಸ್, ಅದನ್ನು ಕುರಿತು ಇಲ್ಲಿ ಮಾತನಾಡ್ತಾ ಇದ್ದಾನೆ. ಪಂಚಮಹಾಭೂತಗಳು ಅಂತಂದರೆ 5, ಅದರ ಜೊತೆಗೆ ಮತ್ತೆ 4 ತತ್ವಗಳನ್ನು ಕುರಿತು ಅವನು ಸೇರಿಸಿ ಹೇಳ್ತಾ ಇದ್ದಾನೆ. ಸೊ ಮೊದಲಿಗೆ ಪುರುಷ, ಆ ನಂತರದಲ್ಲಿ ಪ್ರಕೃತಿ, ಆ್ಯಂಡ್ ದ ಥರ್ಡ್ ಒನ್ ಈಸ್ ಮಹತ್ತತ್ವ. ಮಹತ್ತತ್ವ ಅಂತಂದರೆ ಕಾಸ್ಮಿಕ್ ಪ್ರಿನ್ಸಿಪಲ್. ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ಅಹಂಕಾರ. ಸೊ ಪಂಚಮಹಾಭೂತಗಳು ಅಂತಂದಾಗ ಅಲ್ಲಿ 5: ಆಕಾಶ, ವಾಯು, ಅಗ್ನಿ, ಜಲ, ನೀರು ಮತ್ತು ಭೂಮಿ. ಈ 5
ಪಂಚಮಹಾಭೂತಗಳು ಮತ್ತು 4 ತತ್ವಗಳು, ಒಟ್ಟು 9 ಆಯಿತು. ಮತ್ತು ಇಲ್ಲಿ ಅಹಂಕಾರ ಅಂತ ಹೇಳ್ತಾ ಇರುವಂತಹದ್ದು, ಇಟ್ ಈಸ್ ದಿ ವಿರಾಟ್ ಪುರುಷ. ಸೊ ಹಿ ಈಸ್ ಕಾಲ್ಡ್ ದಿ ಟೋಟಲ್ ಪರ್ಸನ್. ಗೀತೆಯಲ್ಲಿ ಪರಮಾತ್ಮ ಅರ್ಜುನನಿಗೆ ವಿಶ್ವರೂಪವನ್ನು ತೋರಿಸ್ತಾನೆ. ಅಂಡ್ ದಿಸ್ ವಿಶ್ವರೂಪ ದರ್ಶನ ಈಸ್ ಕಾಲ್ಡ್ ದಿ ಟೋಟಲ್ ಪರ್ಸನ್. ಅಂಡ್ ವಿ ಸೇ ಇಟ್ ಈಸ್ ಹಿಸ್ ವಿರಾಟ ರೂಪ. ಇಟ್ ಈಸ್ ಹಿಸ್ ಕಾಸ್ಮಿಕ್ ಈಗೋ. So now comes the 5 elements: Akasha, Vayu, Agni, Neeru, Earth, and these 4 tattvas. So there are 9 categories. 9 ತತ್ವಗಳಿದೆ, which I have identified. ಆಕ್ಚುಲ್ ಆಗಿ ಪರಮಾತ್ಮ ಇದೇ ಮೊದಲ ಬಾರಿಗೆ ಹೇಳ್ತಾ ಇದ್ದೇನೆ ನಾನು ಐಡೆಂಟಿಫೈ ಮಾಡಿರೋದು ಅಂತ. ಸೊ ಅಗೇನ್ ಇಲ್ಲಿ ಅವನು ನನ್ನ ಪ್ರಕಾರ ಅಂತ ಹೇಳಿ ಅವನು ಹಿ ಈಸ್ ನಾಟ್ ಟೇಕಿಂಗ್ ಕ್ರೆಡಿಟ್. ಅವನು ಈಗಾಗಲೇ ಹೇಳಿಬಿಟ್ಟಿದ್ದಾನೆ ಒಟ್ಟು ತತ್ವಗಳು ಎಷ್ಟು ಅಂತ. ಯಾರು ಏನು ಹೇಳಿದ್ದಾರೆ ಅದೆಲ್ಲ ಕರೆಕ್ಟು. ಬಿಕಾಸ್ ಅವರೆಲ್ಲ ದೇ ಹ್ಯಾವ್ ರಿಯಲೈಸ್ಡ್ ಇಟ್. ಅದಕ್ಕಾಗಿ ಅವರು ಸಾಧನೆ ಮಾಡಿದ್ದಾರೆ. ಸುಮ್ಮನೆ ಅವರು ಒಟ್ಟು ಇಷ್ಟು ತತ್ವಗಳು ಅಂತ ಹೇಳಿ ಏನೋ ಎಣಿಸ್ಬಿಟ್ಟು ಹೇಳಿರುವಂತಹದ್ದಲ್ಲ, ಅವರ ಅನುಭವಕ್ಕೆ ಬಂದಿರುವಂತಹದ್ದು. ಅವರು ತಮ್ಮ ದೀರ್ಘ ಧ್ಯಾನದಲ್ಲಿ ಬಹಳ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ. ಸೊ ಅವರು ಮಾಡಿರುವಂತಹ ಆ ಸಾಧನೆಯಲ್ಲಿ ಅವರು ಕಂಡುಕೊಂಡಿರುವಂತಹ ಸತ್ಯಗಳು ಇವೆಲ್ಲ. ಸೊ ಅವರಿಗೆ ಅನುಭವ ಆಗಿದೆ. ಅವರು ಇಷ್ಟು ತತ್ವಗಳಿದೆ ಅಂತ ಹೇಳಬೇಕಾದ್ರೆ ಅಷ್ಟು ತತ್ವಗಳು ಅವ್ರಿಗೆ ಅನುಭವ ಆಗಿದೆ. ಅವ್ರು ಹೇಳ್ತಾರೆ 20 ತತ್ವಗಳು ಅಂತಂದರೆ 20 ತತ್ವಗಳ ಅನುಭವ ಅವ್ರಿಗಾಗಿದೆ. ಅಥವಾ 5 ತತ್ವಗಳು ಅಂತ ಅವ್ರು ಹೇಳಿದ್ರೆ 5 ತತ್ವಗಳ ಅನುಭವ ಆಗಿದೆ. ಮತ್ತೆ ಕೆಲವರು ಹೇಳ್ತಾರೆ ಇಲ್ಲ 1 ತತ್ವ ಅಂತಂದಾಗ 1 ತತ್ವದಲ್ಲಿ ಅವರು ಎಲ್ಲವನ್ನ ನೋಡಿದ್ದಾರೆ. ಅದನ್ನೇ ಪರಮಾತ್ಮ ಹೇಳ್ತಾನೆ, ಒಂದರಲ್ಲಿ ಎಲ್ಲವೂ ಇದೆ, ಒಂದರಲ್ಲಿ ಎಲ್ಲವೂ ಒಂದಕ್ಕೊಂದು ಅಂತರ್ಗತವಾಗಿದೆ ಅಂತ ಕೂಡ ಹೇಳ್ತಾನೆ ಪರಮಾತ್ಮ. ಅದರಿಂದ ಯು ಕೆನಾಟ್ ರಿಜೆಕ್ಟ್. ಈ ವಿಚಾರದಲ್ಲಿ ಒಟ್ಟು ತತ್ವಗಳು ಈ ರೀತಿ ಇದೆ ಅಂತ ಹೇಳಿ ಜ್ಞಾನಿಗಳು ತಮ್ಮ ಅನುಭವ ಧಾರೆಯನ್ನು ಇಲ್ಲಿ ನಿನಗೆ ಕೊಡ್ತಾ ಇದ್ದಾರೆ. ಅವ್ರು ಸುಮ್ಮನೆ ಹೇಳಿಲ್ಲ, ಅವ್ರು ಹೇಳಿರುವಂತಹದ್ದು ಎಲ್ಲವೂ ಸರಿಯಾಗಿದೆ. ಸೊ ಯು ಹ್ಯಾವ್ ಟು ಅಕ್ಸೆಪ್ಟ್ ಎವ್ರಿಥಿಂಗ್, ರಿಜೆಕ್ಟ್ ನಥಿಂಗ್. ಸೊ ಯು ಅಕ್ಸೆಪ್ಟ್ ಬಿಕಾಸ್ ಇಟ್ ಈಸ್ ಹಿಸ್ ರಿಯಲೈಸೇಷನ್. ಸೊ ಅವ್ರು ಯಾರು ಸುಮ್ಮನೆ ಹೇಳಿಲ್ಲ. ಬಟ್ ಇಲ್ಲಿ ಅವನು ಹೇಳ್ತಾ ಇದ್ದಾನೆ, ನಾನು ಐ ಹ್ಯಾವ್ ಐಡೆಂಟಿಫೈಡ್. ಅವ್ರು ಹೇಳಿರುವಂತಹದನ್ನು ನಾನು ಇಲ್ಲಿ ಗುರುತಿಸಿದ್ದೀನಿ. ಸೊ ನಾನು ಇಲ್ಲಿ ಗುರುತಿಸಿರೋದು 9 ಪಂಚಮಹಾಭೂತಗಳು ಮತ್ತು 4 ತತ್ವಗಳು. ಸೊ ಅದ್ರ ಪ್ರಕಾರ 9 ತತ್ವಗಳು ನಾನು ಗುರುತಿಸಿದ್ದೀನಿ. ಇದು ನನಗೆ ಗೊತ್ತಿರೋದು ಇಷ್ಟೇಪ್ಪ. ಏಕೆಂತಂದರೆ ಹೆಚ್ಚು ತತ್ವಗಳಿದೆ, ಅದನ್ನು ನಾನು ತಿಳ್ಕೋತೀನಿ ಅಂತ ಹೇಳಿ ಬಲವಂತ ಪ್ರಯೋಗ ಮಾಡೋರು ಏನಾಗುತ್ತೆ ಅಂತಂದರೆ there is a chance for the mind to get confused. ಅದರಿಂದ ಅನುಭವ is important. And he continues, ಶ್ರೋತ್ರಂ ತ್ವಗ್ದರ್ಶನಂ ಘ್ರಾಣೋ ಜಿಹ್ವೇತಿ ಜ್ಞಾನಶಕ್ತಯಃ ವಾಕ್ಪಾಣ್ಯೋಪಸ್ಥ ಪಾಯವಂಗ್ರಿ ಕರ್ಮಣ್ಯೋಂಗೋ ಭಯಂ ಮನಃ. So the 5 faculties, the sense of cognition or perception ಅಂತ ಹೇಳ್ತಾರೆ. So the sense of perception 5 ಫ್ಯಾಕಲ್ಟೀಸ್ನ ಕುರಿತು ಮಾತನಾಡ್ತೀವಿ. ಅದು ಯಾವುದು ಅಂತಂದರೆ, ಒಂದು ಶ್ರೋತ್ರಂ ಕಿವಿ, ತ್ವಚ ಚರ್ಮ, ದರ್ಶನಂ ಕಣ್ಣು ದಟ್ ಈಸ್ ಚಕ್ಷು, ಅಘ್ರಾಣೋ ಗಂಧ ಸುವಾಸನೆ ಅವುಗಳನ್ನು ನಾವು ಅನುಭವಿಸ್ತೀವಲ್ಲ, ಸೊ ದಟ್ ಈಸ್ ನಾಸಿಕ, ಅಂಡ್ ಜಿಹ್ವಾ we taste through nalige, tongue. So the 5 faculties for shabda sparsha ರೂಪ ರಸ ಗಂಧ, ಇವುಗಳನ್ನು ಪಂಚ ಜ್ಞಾನೇಂದ್ರಿಯಗಳು ಅಂತ ಕರೀತಾರೆ. ಮತ್ತು ವಾಕ್ ಅಂತಂದರೆ ಸ್ಪೀಚ್, ಪಾಣಿ
ಕೈಗಳು, ಪಾದ, ಪಾಯು, ಉಪಸ್ಥ. ಸೊ ಇವುಗಳನ್ನು ಪಂಚಕರ್ಮೇಂದ್ರಿಯಗಳು ಅಂತ ಕರೀತಾರೆ. ಇವುಗಳ ಜೊತೆಗೆ ದಿ ಮೈಂಡ್, 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, ಅವುಗಳ ಜೊತೆಗೆ ಮನಸ್ಸು. ಸೊ ಮನಸ್ಸು ಅಂತ ಹೇಳಿದಾಗ ಇಟ್ ಈಸ್ ಬೋತ್ ಜ್ಞಾನೇಂದ್ರಿಯ ಅಂಡ್ ಕರ್ಮೇಂದ್ರಿಯ. ಸೊ ಒಟ್ಟು ಈ ರೀತಿ 11 ಇಂದ್ರಿಯಗಳು. ಶಬ್ದ ಸ್ಪರ್ಶೋ ರಸೋ ಗಂಧೋ ರೂಪಂ ಚೇತ್ಯರ್ಥ ಜಾತಯಃ ಗತ್ಯುತ್ಸರ್ಗ ಶಿಲ್ಪಾನಿ ಕರ್ಮಾಯುತನ ಸಿದ್ಧಯಃ. See, the knowledge acquiring the senses, they are sound, touch, taste, smell and form. ಅವುಗಳನ್ನು ಇಲ್ಲಿ ಶಬ್ದ ಸ್ಪರ್ಶ ರೂಪ ರಸ ಗಂಧ. So these are all called the objects of knowledge acquiring through senses. And movement, speech, excretion, manufacture, they are the functions of working senses, ಕರ್ಮೇಂದ್ರಿಯಗಳು ಅಂತ ಕರೀತಾರೆ. ಸೊ ದಿ ಆಬ್ಜೆಕ್ಟ್ ಆಫ್ ಹಿಯರಿಂಗ್ ಅಂತಂದರೆ ದಟ್ ಈಸ್ ಸೌಂಡ್, ಶಬ್ದ. ಸೊ ದಿ ಆಬ್ಜೆಕ್ಟ್ is Shabda and the organ is ear. Shabda is the object and ಅದನ್ನು ಗ್ರಹಿಸುವಂತಹ ಆರ್ಗನ್ ದಟ್ ಈಸ್ ಇಯರ್. ಅದೇ ರೀತಿ ನಾಲಿಗೆಯಿಂದ ರುಚಿಯನ್ನು ನೋಡ್ತೀವಿ, ವಿ ಟೇಸ್ಟ್ and we touch something and understand the sparsha. So it is through skin, and with nose we smell, and color and form, that is through eyes, darshana. So for movement, ಚಲನೆ ಅಂತ ಹೇಳ್ತೀವಲ್ಲ, ಸೊ ಇಟ್ ಈಸ್ ವಿತ್ ಲೆಗ್ಸ್, ಪಾದ, ಅಂಡ್ ವಿತ್ ಹ್ಯಾಂಡ್ಸ್ ವಿ ಡೂ ಸಮಥಿಂಗ್, ವಿ ಗ್ರಾಸ್ಪ್, ವಿ ಹೋಲ್ಡ್ ಸಮಥಿಂಗ್. ದೆನ್ ಪಾಯು ಅಂಡ್ ಉಪಸ್ಥ. ಹೀಗೆ ಒಟ್ಟು 5 ಆರ್ಗನ್ಸ್ ಆಫ್ ಆಕ್ಷನ್, ಪಂಚಕರ್ಮೇಂದ್ರಿಯಗಳು. ಸೊ 5 ಆರ್ಗನ್ಸ್ ಆಫ್ ಪರ್ಸೆಪ್ಷನ್ಸ್ ಅಂಡ್ 5 ಜ್ಞಾನೇಂದ್ರಿಯಗಳು, 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯಗಳು. ಸೊ ಇಲ್ಲಿ ಪರಮಾತ್ಮ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಸೃಷ್ಟಿಯ ಪ್ರಾರಂಭದಲ್ಲಿ, ಸೃಷ್ಟಿ ಅಂತ ಹೇಳಿದಾಗ ಇಲ್ಲಿ ಸಾಮಾನ್ಯವಾಗಿ ಜನರಲಿ ಒಂದು ಕನ್ಫ್ಯೂಷನ್ಸ್ ಬರುತ್ತೆ. ಯಾಕೆಂತಂದರೆ ಸೈನ್ಸ್ ದಟ್ ಸೇಸ್ ಸಮಥಿಂಗ್ ಅಂಡ್ ವೇದಾಂತ ಸೇಸ್ ಸಮಥಿಂಗ್. There are people who follow the science and there are people who follow the Vedanta also. And there are people who follow both science and Vedanta. ಸೊ ಇಲ್ಲಿ ವಿಜ್ಞಾನ ಒಂದು ರೀತಿಯಲ್ಲಿ ಹೇಳುತ್ತೆ, ಸೃಷ್ಟಿ ಅಂತ ಹೇಳಿದಾಗ, ಪ್ರಪಂಚ ಅಂತ ಹೇಳಿದಾಗ, ಜಗತ್ತು ಅಂತ ಹೇಳಿದಾಗ ವಿಜ್ಞಾನ ಒಂದು ರೀತಿಯಲ್ಲಿ ಹೇಳುತ್ತೆ. ಅದೇ ಜಗತ್ತು ಅಥವಾ ಪ್ರಪಂಚ ಅಂತ ಹೇಳಿದಾಗ ವೇದಾಂತ ಮತ್ತೊಂದು ರೀತಿಯಲ್ಲಿ ಹೇಳುತ್ತೆ, ದಟ್ ಈಸ್ ಆಧ್ಯಾತ್ಮ. ಸೊ ಕ್ರಿಯೇಷನ್, ಸೃಷ್ಟಿ ಅಂತ ಹೇಳಿದಾಗ ಇಲ್ಲಿ ಈ 2 ತೊಡಕುಗಳು ಬರ್ತವೆ. ಯಾಕೆಂದರೆ ವಿಜ್ಞಾನ ಒಂದು ರೀತಿಯಲ್ಲಿ ಹೇಳಿರುತ್ತೆ, ವೇದಾಂತ ಮತ್ತೊಂದು ರೀತಿಯಲ್ಲಿ ಹೇಳಿರುತ್ತೆ. 2 ಕೂಡ ಕ್ರಿಯೇಷನ್, 2 ಕೂಡ ಮಾತನಾಡಿರುವಂತಹದ್ದು ಕ್ರಿಯೇಷನ್ ಬಗ್ಗೆ. ವಿಜ್ಞಾನವನ್ನು ಫಾಲೋ ಮಾಡುವಂತಹ ಜನ, ಅವರ ಥಿಂಕಿಂಗು
ದಟ್ ಈಸ್ ಟೋಟಲಿ ಡಿಫ್ರೆಂಟ್ ಫ್ರಮ್ ದಿ ಪೀಪಲ್ ಹೂ ಫಾಲೋ ದಿ ವೇದಾಂತ. ಅವರ ವೇದಾಂತದ ಅನುಸರಿಸ್ತಾ ಇರುವಂತಹವರು, ಅವರ ಥಿಂಕಿಂಗೇ ಬೇರೆ. ಅದಕ್ಕಿಂತ ಭಿನ್ನವಾಗಿ ವಿಜ್ಞಾನವನ್ನು ಫಾಲೋ ಮಾಡ್ತಾ ಇರುವಂತಹ ಜನಗಳ ಥಿಂಕಿಂಗ್ ಇರುತ್ತೆ. ಸೊ ಸೈನ್ಸ್ನ ಫಾಲೋ ಮಾಡ್ತಾ ಇರುವಂತಹವರು, ಅವರು ಸೃಷ್ಟಿ ಅಂತ ಹೇಳಿದಾಗ, ಕ್ರಿಯೇಷನ್ ಅಂತ ಹೇಳಿದಾಗ ಅವರೇನು ಹೇಳ್ತಾರೆ ಅಂತಂದರೆ, ಈ ಕ್ರಿಯೇಷನ್ ಅಂತಂದಾಗ ಹೇಳಿದಾಗ ಇಲ್ಲಿ ದೇವರ ಕೈವಾಡ ಏನೂ ಇಲ್ಲ. ದೆರ್ ಇಸ್ ನೋ ಗಾಡ್ ಇನ್ ಇಟ್. ಕ್ರಿಯೇಷನ್ ಅಂತ ಹೇಳಿದಾಗ ದಿಸ್ ಕ್ರಿಯೇಷನ್ ಇಸ್ ನಾಟ್ ಡನ್ ಬೈ ಗಾಡ್. ಇಲ್ಲ, ಅವನ ಕೈವಾಡ ಏನೇನೂ ಇಲ್ಲ. ಸೃಷ್ಟಿ ಹೇಗಾಯಿತು ಅಂತಂದ್ರೆ ಅದೊಂದು ವಿಸ್ಮಯ. ಇಟ್ ಇಸ್ ಎ ಬಿಗ್ ಬ್ಯಾಂಗ್ ಥಿಯರಿ. ದೇರ್ ಇಸ್ ನೋ ಗಾಡ್ ಇನ್ ದಿಸ್ ಕ್ರಿಯೇಷನ್ ಆಸ್ಪೆಕ್ಟ್. ಸೊ ಹೂ ಹ್ಯಾಸ್ ಕ್ರಿಯೇಟೆಡ್ ದಿಸ್ ಜಗತ್ ಈಸ್ ಆಲ್ವೇಸ್ ಎ ಕ್ವಶನ್. ಸೊ ಜನಗಳು ಯಾವುದೇ ರೀತಿಯಲ್ಲಿ ಅರ್ಥ ಮಾಡಿಕೊಂಡ್ರು ಕೂಡ, ಅವರ ವ್ಯೂಸ್ಗಳನ್ನು ಅವ್ರು ಹೇಳ್ಕೊತಾ ಬಂದರೂ ಕೂಡ, ಈ ಸಂದರ್ಭದಲ್ಲಿ ಇಲ್ಲಿ ಭಾಗವತ ಸೇಮ್ ಎಗೇನ್ ಕ್ರಿಯೇಷನ್ ಅಥವಾ ಸೃಷ್ಟಿ ಅಂತ ಹೇಳಿದಾಗ ಮತ್ತು ಸೃಷ್ಟಿಯ ಪ್ರಾರಂಭ ಅಂತಂದಾಗ ಇಲ್ಲಿ ಭಾಗವತ ಒಂದು ಸ್ಪಷ್ಟವಾದ ಹೇಳಿಕೆಯನ್ನು, ಒಂದು ಸ್ಪಷ್ಟವಾದ ಅರ್ಥವನ್ನು ನಮಗೆ ತಿಳಿಸ್ಕೊಡುತ್ತೆ. ಸೃಷ್ಟಿ ಅಂತ ಹೇಳಿದಾಗ ಈವನ್ ಭಾಗವತ ಇಟ್ ಡಿಡ್ ನಾಟ್ ಮೆನ್ಷನ್ ಗಾಡ್. ಭಾಗವತ ಹೇಳ್ತಾ ಇರೋ ಪ್ರಕಾರ ಸೃಷ್ಟಿ ಅಂತ ಹೇಳಿದಾಗ ಭಾಗವತ ಎಲ್ಲೂ ಕೂಡ ಪ್ರಾರಂಭದಲ್ಲಿ ಅಲ್ಲಿ ಭಗವಂತ ಇದ್ದ, ಅವನು ಸೃಷ್ಟಿಯನ್ನು ತಯಾರು ಮಾಡ್ದ, ಸೃಷ್ಟಿಗೆ ಅವನ ಕಾರಣ. ಭಾಗವತ ಈಸ್ ನಾಟ್ ಟೆಲ್ಲಿಂಗ್ ದಟ್. ಭಾಗವತ ಕೂಡ ಈ ಸೃಷ್ಟಿಯ ಬಗ್ಗೆ ಮಾತನಾಡುತ್ತೆ. ಇಲ್ಲಿ ವಿಜ್ಞಾನ ಏನು ಹೇಳುತ್ತೆ ಅಂತಂದರೆ ಅಲ್ಲಿ ಗಾಡ್ದು ಇನ್ವಾಲ್ವ್ಮೆಂಟೇ ಇಲ್ಲ ಅಂತ ಹೇಳುತ್ತೆ. ಇಲ್ಲಿ ಭಾಗವತ ಹೇಳ್ತಾ ಇದೆ ಸೃಷ್ಟಿಯ ಆರಂಭದಲ್ಲಿ, ಪ್ರಾರಂಭದಲ್ಲಿ, ಬಿಗಿನಿಂಗ್ ಆಫ್ ದಿ ಕ್ರಿಯೇಷನ್. ಅದು ಕೂಡ ಇಟ್ ಈಸ್ ನಾಟ್ ಟಾಕಿಂಗ್ ಎನಿಥಿಂಗ್ ಅಬೌಟ್ ದಿ ಗಾಡ್. ಸೊ ಭಾಗವತ ಏನು ಹೇಳುತ್ತೆ ಅಂತಂದರೆ ದೆರ್ ಈಸ್ ಪ್ರಕೃತಿ, ದೆರ್ ಈಸ್ ಪ್ರಕೃತಿ, ನೇಚರ್. ಇನ್ಫ್ಯಾಕ್ಟ್ ಇಲ್ಲಿ ಭಗವಂತ ಶ್ರೀಕೃಷ್ಣ ಅವನು ಕೂಡ ಅದನ್ನು ಹೇಳ್ತಾ ಇದ್ದಾನೆ. ಪರಮಾತ್ಮ ಹೇಳ್ತಾ ಇರುವಂತಹದ್ದು ಕೂಡ ಇಲ್ಲಿ ಹಿ ಸೇಸ್ ದೇರ್ ಈಸ್ ಸಮಥಿಂಗ್ ವಿಚ್ ವಿ ಆಲ್ ಕಾಲ್ ದಿ ಮದರ್ ನೇಚರ್. ನಾವೆಲ್ಲರೂ ಕೂಡ ಪ್ರಕೃತಿಯನ್ನು ಪ್ರಕೃತಿ ಮಾತೆ ಅಂತ ಕರಿತೀವಿ. ದಟ್ ಮೀನ್ಸ್ ದೇರ್ ಈಸ್ ಪ್ರಕೃತಿ. ಪರಮಾತ್ಮ ಕೂಡ ಅದೇ ಮಾತು ಹೇಳ್ತಾ ಇದ್ದಾನೆ. ಭಾಗವತ ಏನು ಹೇಳಿದೆ, ಭಾಗವತ ಕೂಡ ಸೃಷ್ಟಿಯ ಪ್ರಾರಂಭದಲ್ಲಿ ಅಂತ ಹೇಳಿದಾಗ ಅಲ್ಲಿ ನೇಚರ್ ಅನ್ನುವಂತಹದ್ದು ಒಂದಿತ್ತು. ದೇರ್ ಈಸ್ ಸಮಥಿಂಗ್ ಕಾಲ್ಡ್ ದಿ ಪ್ರಕೃತಿ. ಸೊ ಭಾಗವತ ಏನು ಹೇಳಿದೆ ಎಕ್ಸಾಕ್ಟ್ಲಿ ಪರಮಾತ್ಮ ಶ್ರೀಕೃಷ್ಣ ಕೂಡ ಅದೇ ಮಾತನ್ನ ಹೇಳ್ತಾ ಇದ್ದಾನೆ. ಪರಮಾತ್ಮ ಹೇಳ್ತಾ ಇರುವಂತಹದ್ದು ದೇರ್ ಈಸ್ ಸಮಥಿಂಗ್ ಕಾಲ್ಡ್ ದಿ ನೇಚರ್ ಅಂಡ್ ವಿಚ್ ವಿ ಆಲ್ ಕಾಲ್ ದಟ್ ನೇಚರ್ ಆರ್ ದಿ ಪ್ರಕೃತಿ ಮಾತಾ, ಮದರ್ ನೇಚರ್. ಸೊ ನೇಚರ್ ಆನ್ ಇಟ್ಸ್ ಓನ್ ಇಟ್ ಕ್ರಿಯೇಟ್ಸ್ 3 ಗುಣಾಸ್. ಇನ್ಫ್ಯಾಕ್ಟ್ ಪ್ರಕೃತಿ ಅಂತ ಹೇಳಿದಾಗ ಇಟ್ ಈಸ್ ಗುಣಾಸ್ ಆರ್ ದೇರ್. ಪ್ರಕೃತಿ ಅಂತಂದಾಗ ಇಟ್ ಈಸ್ ತ್ರಿಗುಣಾತ್ಮಿಕ. ಸೊ ಈ ಪ್ರಕೃತಿ ಅಲ್ಲಿ 3 ಗುಣಗಳನ್ನು ಕ್ರಿಯೇಟ್ ಮಾಡಿದೆ. ಆ 3 ಗುಣಗಳು ಯಾವುದು ಅಂತಂದರೆ ಸತ್ವ, ರಜಸ್ ಮತ್ತು ತಮೋ ಗುಣ. ಅಂಡ್ ಆಲ್ ದೀಸ್ ಆರ್ ಸರ್ಟನ್ ಕ್ವಾಲಿಟೀಸ್. ಗುಣ ಅಂತಂದರೆ ಕ್ವಾಲಿಟೀಸ್. ಸೊ ಈ ಗುಣಗಳು ಇಲ್ಲಿಗೆ ಹೇಗೆ ಬಂತು, ಪ್ರಕೃತಿಗೆ ಈ ಗುಣಗಳು ಹೇಗೆ ಬಂತು? ಸರ್ಗಾದವು ಪ್ರಕೃತಿರ್ಹನ್ ಕಾರ್ಯಕಾರಣ ರೂಪಿಣಿ ಸತ್ವಾದಿಭಿ ಗುಣೈರ್ವರ್ಧತೆ ಪುರುಷೋರ್ವ್ಯಕ್ತ ಈಕ್ಷತೆ. ಸೊ ಸೃಷ್ಟಿಯ ಪ್ರಾರಂಭದಲ್ಲಿ ದರ್ ಈಸ್ ಸಮಥಿಂಗ್ ಕಾಲ್ಡ್ ಕಾರ್ಯಕಾರಣ ಸಂಬಂಧ, ಕಾಸ್ ಅಂಡ್ ಎಫೆಕ್ಟ್. ಈ ಕಾರ್ಯಕಾರಣ ಸಂಬಂಧ ಅನ್ನುವಂಥದ್ದನ್ನು ನಾವು ಕಾಸ್ ಅಂಡ್ ಎಫೆಕ್ಟ್ ಥಿಯರಿ ಅಂತ ಹೇಳ್ತೀವಿ. ಇಲ್ಲಿ ಕಾರ್ಯ ಮೀನ್ಸ್ ಈ 10 ಇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯ ಮತ್ತು ಪಂಚ ಕರ್ಮೇಂದ್ರಿಯ, ಜೊತೆಗೆ ಮನಸ್ಸು.
ಮತ್ತು 5 ಗ್ರೇಟ್ ಎಲಿಮೆಂಟ್ಸ್. ಸೊ ಕಾರಣ ಇಸ್ ದಿ ಮಹತ್ತತ್ವ. ಕಾರ್ಯಗಳು ಅಂತ ಹೇಳಿದಾಗ ಈ 10 ಇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯ ಅಂಡ್ ಪಂಚ ಕರ್ಮೇಂದ್ರಿಯ, ಮನಸ್ಸು, ಪಂಚಭೂತಗಳು, ಮಹತ್ತತ್ವ, ಈ ರೀತಿ ಹೇಳಿದಾಗ ದೇ ಆರ್ ದಿ ಕಾಸ್. ಇವುಗಳು ಪ್ರಕೃತಿಯ ರೂಪದಲ್ಲಿಯೇ ಇತ್ತು. ಬದಲಾವಣೆ ಹೇಗಾದವು ಆ ನಂತರದಲ್ಲಿ? ಇಟ್ ಈಸ್ ಬಿಕಾಸ್ ಆಫ್ ದಿ 3 ಗುಣಾಸ್. ಬದಲಾವಣೆಗಳು ಈ ಗುಣಗಳ ಕಾರಣದಿಂದ ಅಲ್ಲಿ ಬದಲಾವಣೆಯನ್ನು ನೋಡೋ ಹಾಗೆ ಆಯಿತು. ಆ ಗುಣಗಳು ಅಂತಂದಾಗ ದಟ್ ಈಸ್ ಸತ್ವ, ರಜಸ್ ಅಂಡ್ ತಮೋ. ಸೊ ಇವುಗಳ ಸಹಾಯದಿಂದ ಪ್ರಕೃತಿಯು ಜಗತ್ತಿನ ಉತ್ಪತ್ತಿ, ಸ್ಥಿತಿ ಮತ್ತು ಲಯ, ನಾವು ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡಿದ್ರೆ, ನಾವು ಸ್ಟ್ರೈಟ್ ಆಗಿ ವೇದಾಂತದಲ್ಲಿ ಕ್ರಿಯೇಷನ್ ಅನ್ನುವಂತಹದ್ದು ಬಂದಾಗ ಇಟ್ ಈಸ್ ಬ್ರಹ್ಮ ದಿ ಕ್ರಿಯೇಟರ್, ವಿಷ್ಣು ದಿ ಸಸ್ಟೈನರ್ ಅಂಡ್ ಶಿವ ದಿ ಡೆಸ್ಟ್ರಾಯರ್ ಅಂತ ನಾವೇನು ಹೇಳ್ತೀವಿ. ಪ್ರಕೃತಿ ಗುಣಗಳನ್ನು ತನ್ನಲ್ಲಿ ಇಟ್ಕೊಂಡು ಆ ಮೂಲಕ ತಿಳಿಸ್ತಾ ಇರುವಂತಹದ್ದೇನು ಅಂತಂದ್ರೆ, ಪ್ರಕೃತಿ ಈ 3 ಗುಣಗಳನ್ನು ಉಪಯೋಗಿಸ್ಕೊಂಡು ಜಗತ್ತಿನ ಉತ್ಪತ್ತಿ, ದಟ್ ಈಸ್ ಕ್ರಿಯೇಷನ್. ನಾವಿಲ್ಲಿ ಬ್ರಹ್ಮ ಅಂತ ಹೇಳಿದೀವಿ. ದಿ ಗುಣ ಆಫ್ ದಿ ಬ್ರಹ್ಮ ಈಸ್ ರಜಸ್. ಸೊ ಜಗತ್ತಿನ ಉತ್ಪತ್ತಿ, ಸ್ಥಿತಿ ಮತ್ತು ಲಯ ಅನ್ನುವಂತಹ ಅವಸ್ಥೆಯನ್ನು ಅದು ಧರಿಸುತ್ತೆ. ಪ್ರಕೃತಿಯಲ್ಲಿ ಇಂತಹ ಮಹತ್ತರ ಬದಲಾವಣೆಗಳು ನಡೀತಾ ಇದ್ರೂ ಕೂಡ ವಿಜ್ಞಾನ ಏನು ಹೇಳಿದೆ ಅಂತಂದ್ರೆ, ಈ ಜಗತ್ತಿಗೆ ಪರಮಾತ್ಮನ ಕೈವಾಡ ಏನೇನೂ ಇಲ್ಲ ಅಂತ ಹೇಳಿದೆ. ಭಾಗವತ ಏನು ಹೇಳಿದೆ? ಜಗತ್ತು ಅಂತ ಹೇಳಿದಾಗ ಇನ್ ದಿ ಬಿಗಿನಿಂಗ್ ದೆರ್ ಈಸ್ ಓನ್ಲಿ ಪ್ರಕೃತಿ, ನೇಚರ್. ಅಂಡ್ ಅದನ್ನೇ ಇಲ್ಲಿ ಪರಮಾತ್ಮ ಡೀಟೇಲ್ ಆಗಿ ಹೇಳ್ತಾ ಇದ್ದಾನೆ. ಸೊ ಇಲ್ಲಿ ಜಗತ್ ಕಾರ್ಯಕಾರಣ ಸಂಬಂಧವನ್ನು ಅವನು ಇಲ್ಲಿ ಇಟ್ಕೊಂಡು ಮಾತನಾಡ್ತಾ ಇದ್ದಾನೆ, ಹೇಳ್ತಾ ಇದ್ದಾನೆ. ಸೊ ಕಾರ್ಯ ಅಂತಂದಾಗ ಎಫೆಕ್ಟ್ಸ್ ಅದೇನು ಅಂತಂದರೆ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ ಅಂಡ್ ಮನಸ್ಸು. ಅಂಡ್ ಮನಸ್ಸು, ಪಂಚಭೂತಗಳು ಅಂಡ್ ದಿಸ್ ಮಹತ್ತತ್ವ, ಅವುಗಳು ಕಾರಣ ಆಯಿತು. ಸೊ ಈ ಪ್ರಕೃತಿ ಅನ್ನುವಂತಹದ್ದು ಈ 3 ಗುಣಗಳನ್ನು ತನ್ನಲ್ಲಿ ಇಟ್ಕೊಂಡು ಜಗತ್ತಿನಲ್ಲಿ ಅನೇಕ ಬದಲಾವಣೆಗಳಾಗುವ ಹಾಗೆ ಮಾಡ್ತಾ ಇದೆ. ಏನು ಅಂತಂದರೆ, ಪ್ರಕೃತಿ ಈ 3 ಗುಣಗಳ ಸಹಾಯದಿಂದ ಸೃಷ್ಟಿ, ಸ್ಥಿತಿ ಮತ್ತು ಲಯ, ಈ ಅವಸ್ಥೆಯನ್ನು ಈ ಗುಣಗಳು ಧರಿಸುತ್ತೆ. ಸೊ ಪ್ರಕೃತಿಯಲ್ಲಿ ಇಂತಹ ಮಹತ್ತರ ಬದಲಾವಣೆಗಳು ನಡೀತಾ ಇದೆ. ಪ್ರಕೃತಿಯಲ್ಲಿ ಇಂತಹ ಬದಲಾವಣೆಗಳು ಅಂತಂದ್ರೆ ಸೃಷ್ಟಿ, ಸ್ಥಿತಿ, ಲಯ, ಇವುಗಳೆಲ್ಲ ಇಲ್ಲಿ ಆಗ್ತಾ ಇದೆ, ನಿರಂತರವಾಗಿ ಆಗ್ತಾ ಇದೆ. ಹೀಗೆ ಆಗ್ತಾ ಇದ್ರೂ ಕೂಡ ದಿಸ್ ಪುರುಷ, ದಿ ಭಗವಂತ, ಕೇವಲ ಈ ಪ್ರಕೃತಿ ಮತ್ತು ಸೃಷ್ಟಿ, ಸ್ಥಿತಿ, ಲಯ, ದಟ್ ಈಸ್ ದಿ ಬದಲಾವಣೆ, ಅವುಗಳನ್ನು ಸಾಕ್ಷಿಯಾಗಿ ನೋಡ್ತಾ ಇದ್ದಾನೆ. ದಟ್ಸ್ ಆಲ್. ಹಿ ಈಸ್ ಡೂಯಿಂಗ್ ನಥಿಂಗ್. ಸೊ ಸೃಷ್ಟಿ ಅಂತಂದಾಗ ಎಲ್ಲವೂ ಕೂಡ ಒಂದೇ ಸಾರಿ ಉತ್ಪತ್ತಿ ಆಗಲಿಲ್ಲ. ಕಾಲನ ಅವಕಾಶದಲ್ಲಿ ನಿಧಾನವಾಗಿ ಒಂದಾದ್ಮೇಲೆ ಒಂದು ಬದಲಾವಣೆಗಳಾಗ್ತಾ ಬಂದು, ಆ ಬದಲಾವಣೆಗಳೆಲ್ಲ ಹೇಗೆ ಆಗ್ತಾ ಬಂದು ಅಂತಂದ್ರೆ, ಒಂದಿದ್ದಾಗ ಮತ್ತೊಂದು ಇರಲಿಲ್ಲ, ಮತ್ತೊಂದು ಬಂದಾಗ ಇದ್ದಿದ್ದು ಇರಲಿಲ್ಲ, ನಾಶವಾಯಿತು. ಆ ರೀತಿ ನಿಧಾನವಾಗಿ ಬದಲಾವಣೆಗಳು ಕಾಲನ ಅವಕಾಶದಲ್ಲಿ ಒಂದಾದ್ಮೇಲೆ ಒಂದು, ಯಾವ ಸಮಯದಲ್ಲಿ ಯಾವುದು ಬೇಕು, ಯಾವುದು ಬೇಡವಾಗಿದೆ,
ಆ ರೀತಿಯಲ್ಲಿ ಉತ್ಪತ್ತಿಗಳು ಆಗೋದಕ್ಕೆ ಪ್ರಾರಂಭ ಆಯಿತು. ಫಾರ್ ಎಕ್ಸಾಂಪಲ್, ಡೈನೋಸರಸ್ ಅಂತ ಹೇಳ್ತೀವಿ. ಈ ಜಗತ್ತಿನಲ್ಲಿ ಸೃಷ್ಟಿಯ ನಂತರದಲ್ಲಿ ಡೈನೋಸರಸ್ಗಳು ಇದ್ದಂತಹ ಸಮಯದಲ್ಲಿ ಅಲ್ಲಿ ಮನುಷ್ಯ ಅನ್ನುವಂತಹವನು ಇರಲಿಲ್ಲ. ಸೊ ಸೃಷ್ಟಿಗೆ ಮನುಷ್ಯ ಬರಬೇಕಾದ್ರೆ ಸಾಕಷ್ಟು ಸಮಯ ಬೇಕಾಯಿತು. ಈಗ ನಾವುಗಳೆಲ್ಲ ಇದ್ದೀವಿ ಮನುಷ್ಯರುಗಳು ಅಂತ, ಬಟ್ ಇಲ್ಲಿ ನಾವು ಡೈನೋಸರಸ್ಗಳನ್ನ ನೋಡ್ತಾ ಇಲ್ಲ. ಸೊ ಡೈನೋಸರ್ಸ್ಗಳು ಅವುಗಳದೊಂದು ಪೀರಿಯಡ್ ಇನ್ ದಿಸ್ ಸೃಷ್ಟಿ. ಡೈನೋಸರಸ್ಗಳು ಇದ್ದಂತಹ ಕಾಲ ಒಂದು, ಈಗ ನಾವು ಮನುಷ್ಯರುಗಳು ನಾವಿರೋಂತಹದ್ದು ಒಂದು ಕಾಲ. ಸೊ ನಮ್ದೊಂದು ಪೀರಿಯಡ್, ಡೈನೋಸರಸ್ಗಳದ್ದು ಒಂದು ಪೀರಿಯಡ್. ಸೊ ಅವರ್ ಪೀರಿಯಡ್ ಈಸ್ ಡಿಫರೆಂಟ್ ಫ್ರಮ್ ದ ಪೀರಿಯಡ್ ಆಫ್ ಡೈನೋಸರಸ್. ಹಾಗಾದರೆ ನಾವು ಬರೋದಕ್ಕೆ ಮುಂಚೆ ಇದ್ದಂತಹ ಡೈನೋಸರಸ್ಗಳು ಈಗ ಎಲ್ಲಿ ಹೋದವು, ಏನಾಯಿತು? ಇಟ್ ಈಸ್ ಕಾಲ್ಡ್ ದಿ ನಾಶ, ನಶಿಸಿ ಹೋಯಿತು. ಮತ್ತೆ ಅವುಗಳು ಸೃಷ್ಟಿಗೆ ಬಾರದಂತೆ ಆಗಿ ಹೋಯಿತು. ಡೈನೋಸರಸ್ಗಳು ಇದ್ದ ಕಾಲದಲ್ಲಿ ಮನುಷ್ಯ ಇರಲಿಲ್ಲ. ಮನುಷ್ಯ ಇರುವಂತಹ ಈ ಸಮಯದಲ್ಲಿ ದರ್ ಈಸ್ ನೋ ಡೈನೋಸರಸ್. ಅದೇನಾಯಿತು? ಈಗ ಕೂಡ ಬರ್ಬೋದಲ್ಲ ಡೈನೋಸರಸ್, ಈಗ ಯಾಕೆ ಬರ್ತಾ ಇಲ್ಲ? ಬಿಕಾಸ್ ಮತ್ತೆ ಅವುಗಳು ಸೃಷ್ಟಿಗೆ ಬಾರದಂತೆ ಅಲ್ಲಿ ಕೆಲವು ಬದಲಾವಣೆಗಳು ನಡೆದು ಹೋಯಿತು. ಸೊ ಅವುಗಳೆಲ್ಲ ನಶಿಸಿ ಹೋಗೋದಕ್ಕೆ ಕಾರಣ ಏನು ಅಂತಂದ್ರೆ, ಸೃಷ್ಟಿಯ ಮಧ್ಯದಲ್ಲಿ ಯಾವುದೋ ಒಂದು ಸಮಯದಲ್ಲಿ ಏನೋ ಒಂದು ಘಟನೆ ಸಂಭವಿಸಿದೆ. ಆ ಘಟನೆ ಯಾವ ರೀತಿ ಸಂಭವ ಆಯಿತು ಅಂತಂದ್ರೆ, ಅದರ ನಂತರದಲ್ಲಿ ಅವುಗಳು ಬೇಕಿರಲಿಲ್ಲ. ಡೈನೋಸರಸ್ಗಳು ಅನ್ನುವಂತಹ ಅವುಗಳು ಬೇಕಿರಲಿಲ್ಲ. ಅವುಗಳು ನಶಿಸಿ ಹೋಗುವಂತಹ ಒಂದು ಘಟನೆ ನಡೀತು. ಆ ನಂತರದಲ್ಲಿ ಮನುಷ್ಯ ಸೃಷ್ಟಿಗೆ ಬಂದ. ಮನುಷ್ಯ ಸೃಷ್ಟಿಗೆ ಬಂದಾಗ ಅವನು ಬರೋದಕ್ಕೆ ಮುಂಚೆ ಇದ್ದಂತಹ ಕೆಲವು ಈ ಸ್ಪೀಶೀಸ್ಗಳು ಈಗ ನಶಿಸಿ ಹೋಗಿದೆ. ಇನ್ನು ಅವುಗಳು ಬರೋಕ್ಕಾಗೋದಿಲ್ಲ. ಅವುಗಳು ಬಾರದಂತೆ ಕೆಲವು ಘಟನೆಗಳು ನಡೆದು ಹೋಗಿದೆ. ಸೊ ಈಗ ಇಲ್ಲಿ ಈ ಸೃಷ್ಟಿಗೆ ಏನು ಬರೋದಕ್ಕೆ ಸಾಧ್ಯ ಅಂತಂದರೆ, ಮನುಷ್ಯ ಈ ಸ್ಪೀಶೀಸ್ ಮಾತ್ರ ಇಲ್ಲಿ ಮತ್ತೆ ಮತ್ತೆ ಹುಟ್ಟೋದಕ್ಕೆ, ಮತ್ತೆ ಮತ್ತೆ ಕಾಣೋದಕ್ಕೆ ಸಾಧ್ಯ. ಆ ರೀತಿ ಯಾವುದೋ ಒಂದು ಘಟನೆ ಸೃಷ್ಟಿಯ ಮಧ್ಯದಲ್ಲಿ ನಡೆದು ಹೋಗಿರಬಹುದು, ಅಂತಹ ಸಂಭವ ಆಗಿದೆ. ಆ ಕಾರಣದಿಂದ ಆಗಿದ್ದಂತಹ ಕೆಲವು ಸ್ಪೀಶೀಸ್ಗಳು ನಶಿಸಿ ಹೋಯಿತು. ಮತ್ತೆ ಅವುಗಳು ಸೃಷ್ಟಿಗೆ ಬಾರದಂತೆ ಕೆಲವು ಘಟನೆಗಳು ನಡೆದಿವೆ, ಆಗಿ ಹೋಗಿದೆ. ಬಟ್ ಅದು ಏನು ನಡೀತು, ಯಾಕೆ ಹಾಗಾಯಿತು, ದಟ್ ವಿ ಡು ನಾಟ್ ನೋ. ಸೊ ಇಲ್ಲಿ ಶ್ಲೋಕದ ಪ್ರಕಾರ, ದಿ ಶ್ಲೋಕ ಸೇಸ್, ಇನ್ ದಿ ಬಿಗಿನಿಂಗ್ ಆಫ್ ದಿ ಕ್ರಿಯೇಷನ್, ಸರ್ಗ ಆದೌ. ಸೊ ಇನ್ ದಿ ಬಿಗಿನಿಂಗ್ ಆಫ್ ದಿ ಕ್ರಿಯೇಷನ್, ಈ ಪ್ರಕೃತಿ ಎನ್ನುವಂತಹದ್ದು 3 ಗುಣಗಳಿಂದ ತುಂಬಿ ಹೋಗಿತ್ತು. ಪ್ರಕೃತಿ ಅಂದ ತಕ್ಷಣ ವಿ ಶುಡ್ ರಿಮೆಂಬರ್, ಪ್ರಕೃತಿ ಈಸ್ ತ್ರಿಗುಣಾತ್ಮಿಕ. ಸೊ ಇಲ್ಲಿ ಸತ್ವಗುಣ ಅಂತಂದ್ರೆ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಇಟ್ ಈಸ್ ಗುಡ್ನೆಸ್. ಗುಡ್ನೆಸ್ ಈಸ್ ಬಿಕಾಸ್ ಆಫ್ ದಿ ಸತ್ವಗುಣ. ಸೊ 3 ಗುಣಗಳಿಂದ ಈ ಪ್ರಕೃತಿ ತುಂಬಿತ್ತು. ಅದರಲ್ಲಿ ಸತ್ವಗುಣ ಅನ್ನುವಂತಹದ್ದು, ಆ ಗುಡ್ನೆಸ್ ಅನ್ನುವಂತಹದ್ದು ಇತ್ತು. ಸೊ ಸತ್ವಗುಣದ ಅಲ್ಲಿ ಮೇಜರ್ ಆಗಿ ನಾವೇನು ನೋಡ್ಬೋದು ಅಂತಂದರೆ ಗುಡ್ನೆಸ್, ಅದನ್ನು ನಾವು ನೋಡ್ಬೋದಾಗಿತ್ತು. ರಜೋಗುಣ ಅಂತಂದಾಗ ನಾವು ಅವಾಗ ಏನು ನೋಡಬಹುದು, ವಿ ಕ್ಯಾನ್ ಸಿ ಸೋ ಮೆನಿ ಆಕ್ಟಿವಿಟೀಸ್. ರಜೋಗುಣದ ಮೇನ್ ಸಾರನೇ ಅದು. ಇಟ್ ಇಸ್ ಆಲ್ವೇಸ್ ವೆರಿ ಆಕ್ಟಿವ್. ರಜೋಗುಣ ಅಂತಂದರೆ ಅದು ಹಾಗೆ.
ಸೊ ಈ ಶ್ಲೋಕವನ್ನು ಗಮನಿಸಿದ್ರೆ ಇಟ್ ಸ್ಟಾರ್ಟ್ಸ್ ವಿತ್ ದಿ ಪ್ರಕೃತಿ, ನೇಚರ್ ಅಂಡ್ ಪುರುಷ. ಇಲ್ಲಿ ಪುರುಷ ಈಸ್ ಕೇವಲ ಹಿ ವಾಸ್ ವಿಟ್ನೆಸ್. ಮುಖ್ಯವಾಗಿ ಈ ಶ್ಲೋಕ ಪ್ರಾರಂಭದಿಂದ ಮಾತನಾಡ್ತಾ ಇರುವಂತಹದ್ದು ಪ್ರಕೃತಿಯನ್ನು ಕುರಿತು. ಪುರುಷ ಇರಲಿಲ್ವಾ? ಪುರುಷ ಇದ್ದ, ಬಟ್ ಹಿ ಈಸ್ ವಿಟ್ನೆಸ್, ದಟ್ಸ್ ಆಲ್. ಪುರುಷ ಅಂತಂದಾಗ ಅವನೊಬ್ಬ ಸಾಕ್ಷಿ ಅನ್ನೋದೊಂದು ಬಿಟ್ರೆ ಇನ್ನು ಮಿಕ್ಕಿದ ಎಲ್ಲವೂ ನಡೀತಾ ಇದ್ದಿದ್ದು ಈ ಪ್ರಕೃತಿಯಲ್ಲಿ. ಸೊ ಪ್ರಕೃತಿ ಮೂರು ಗುಣಗಳನ್ನು ಉಪಯೋಗಿಸಿಕೊಂಡು ದಿಸ್ ಸೃಷ್ಟಿ, ಸ್ಥಿತಿ, ಲಯ ಇವುಗಳು ಧರಿಸುವಂತೆ ಮಾಡ್ತಾ ಇದ್ಲು ಪ್ರಕೃತಿ ಮಾತೆ. ಸೊ ಪುರುಷ ಇಲ್ಲಿದ್ದು ಕೇವಲ ಆಸ್ ವಿಟ್ನೆಸ್. ಸೊ ಪ್ರಕೃತಿ ಅಂತ ಹೇಳಿದಾಗ ಅದರ ಜೊತೆಯಲ್ಲಿ ದೇವರು ಇದ್ದ, ಪುರುಷ ಇದ್ದ. ಆದರೆ ಅವನು ಸೃಷ್ಟಿಯನ್ನ ಹೊರತಂದ ಅಂತ ಇಲ್ಲಿ ತಿಳಿಸ್ತಾ ಇಲ್ಲ. ಇಟ್ ಈಸ್ ಬಿಕಾಸ್ ಆಫ್ ದಿ ತ್ರಿಗುಣಾಸ್. ಸೊ ಇಟ್ ಈಸ್ ಟಾಕಿಂಗ್ ಅಬೌಟ್ ದಿ ನೇಚರ್ ಅಂಡ್ ದಿ ಗುಣಾಸ್. ಎಂಟೈರ್ ಈ ಶ್ಲೋಕದಲ್ಲಿ ನಾವು ಜಾಸ್ತಿ ಏನನ್ನ ನಾವು ಅಬ್ಸರ್ವ್ ಮಾಡ್ಬೋದು ಅಂತಂದ್ರೆ ದ ಎಂಟೈರ್ ಶ್ಲೋಕ ಈಸ್ ಟಾಕಿಂಗ್ ಅಬೌಟ್ ದಿ nature and the gunas. It is exactly the Lord Krishna is also saying the same thing, and he says there is something called the mother nature, and it is prakriti, and nature by itself on its own creates three different modes. ಅಂತಂದ್ರೆ it is called the sattva guna, rajo guna and tamo guna. And what is this actually guna, sattva guna, rajo guna, tamo guna? ಏನು ಹಂಗಂದ್ರೆ ಇವುಗಳು ಪ್ರಕೃತಿಯ ಕೈಗೆ ಹೇಗೆ ಸಿಕ್ಕಿದ್ವು? ಇಟ್ ಈಸ್ ದಿ ಕ್ವಶನ್. ಸೊ ಉದಾಹರಣೆಗೆ ದೇರ್ ಆರ್ ಸಮ್ ಅನಿಮಲ್ಸ್. ಈಗ ನಾವು ಕಪ್ಪು ಕರಡಿ ಅಂತ ಹೇಳ್ತೀವಲ್ಲ, ಮತ್ತು ಅದೇ ಜಾತಿಗೆ ಸೇರಿದಂತಹ ಹಿಮಕರಡಿ ಎನ್ನುವಂತಹದ್ದು ಕೂಡ ಇವೆ. ಅವು ಹಿಮ ಪ್ರದೇಶದಲ್ಲಿ ವಾಸಿಸುತ್ತವೆ. ಅವುಗಳು ಕೆಲವೊಂದು ಸಮಯದಲ್ಲಿ ಆ ಕೆಲವೊಂದು ಸೀಸನ್ನಲ್ಲಿ ನಾವೇನು ಋತು ಅಂತ ಹೇಳ್ತೀವಿ, ಅದು ಬದಲಾವಣೆ ಆಗುವಂತಹ ಆ ಸಮಯದಲ್ಲಿ ಸೀಸನ್ ಚೇಂಜ್ ಆದಾಗ ಫಾರ್ ಸೋ ಮೆನಿ ಟೈಮ್, ಫಾರ್ ಕ್ವೈಟ್ ಎ ಲಾಂಗ್ ಟೈಮ್, ಈ ಹಿಮಕರಡಿಗಳು ದೇ ಡು ನಾಟ್ ಡ್ರಿಂಕ್, ದೇ ಡು ನಾಟ್ ಈಟ್, ದೇ ಡು ನಾಟ್ ಈವನ್ ಕಮ್ ಔಟ್ ಟು ದಿ ನೇಚರ್. ಅವುಗಳು ತಮ್ಮ ಗುಹೆಯಿಂದ ಕೂಡ ಈಚೆ ಬರೋದಿಲ್ಲ. ಇಟ್ ಈಸ್ ಕಾಲ್ಡ್ ದಿ ಹೈಬರ್ನೇಷನ್. ಅದೇ ರೀತಿ ಬಾವಲಿಗಳು ಅಂತ ಹೇಳ್ತೀವಿ, ಅಂಡ್ ಕೆಲವು ರೀತಿಯ ಅಳಿಲುಗಳು, ಆರ್ಟಿಕ್ ಗ್ರೌಂಡ್ ಅಳಿಲುಗಳು, ಇವೆಲ್ಲ 6 to 7 months ಈ ರೀತಿ ಹೊರಗಡೆ ಬರದೆ ಆ ಒಂದು ಯಾವ ಸೀಸನಲ್ಲಿ ಅವುಗಳು ಈಚೆ ಬರಬೇಕು ಆವಾಗ ಮಾತ್ರ ಬರುತ್ತೆ. ಕೆಲವೊಂದು ಹವಾಮಾನ ಅವುಗಳಿಗೆ ವಿರುದ್ಧವಾಗಿದೆ ಅಂತಂದಾಗ ದೇ ಡೋಂಟ್ ಕಮ್ ಔಟ್. ಸೊ ಇಟ್ ಈಸ್ ಕಾಲ್ಡ್ ದಿ ಹೈಬರ್ನೇಷನ್. ಇದೆಲ್ಲ ಯಾಕೆ ಅಂತಂದ್ರೆ ಇಟ್ ಈಸ್ ಬಿಕಾಸ್ ಆಫ್ ದಿ ಗುಣಾಸ್. ಅವುಗಳ ನೇಚರ್, ಸ್ವಭಾವನೆ ಆ ರೀತಿ ಇರುತ್ತೆ. ಈಗ ನಾವು ರಾಮಾಯಣ ಅಂತ ನಾವು ಕೇಳಿದಾಗ, ರಾಮಾಯಣದಲ್ಲಿ ನಾವು ಕುಂಭಕರ್ಣನ ಬಗ್ಗೆ ಕೇಳಿದ್ದೀವಿ. ಕುಂಭಕರ್ಣ ಅಂದ ತಕ್ಷಣ ಜ್ಞಾಪಕ ಬರುವಂತಹದ್ದೇ ಅವನ 6 ತಿಂಗಳು ಊಟ ಮಾಡ್ತಾನೆ, 6 ತಿಂಗಳು ನಿದ್ದೆಯನ್ನು ಮಾಡ್ತಾನೆ. ಹೀ ಈಸ್ ಲೈಕ್ ದಟ್. ಕುಂಭಕರ್ಣ ಅಂದ ತಕ್ಷಣ ನಮ್ಮ ಮನಸ್ಸಿಗೆ ಬರುವಂತಹದ್ದು ಅವನ ಈ ಒಂದು ಗುಣ. ನಾವು ರಾಮಾಯಣವನ್ನು ಓದಿದಾಗ ಅಥವಾ ಅಲ್ಲಿ ನೋಡಿದಾಗ ರಾಮನ ಜೊತೆ ಯುದ್ಧ ಮಾಡಬೇಕು ಅಂತಂದಾಗ ಕುಂಭಕರ್ಣ ನಿದ್ದೆ ಮಾಡ್ತಾ ಇರ್ತಾನೆ. ಅವನನ್ನ ಎಬ್ಬಿಸ್ಬೇಕು. ಅವನಿಗೆ ಎಚ್ಚರ ಆದರೆ ಅವನು ಊಟ ಮಾಡಬೇಕು ಅಷ್ಟೇ. ಅವನು ಯಾವ ರೀತಿ ಅವನಿಗೊಂದು ಶಾಪನೋ ವರನೋ ಕುಂಭಕರ್ಣನಿಗೆ ಯಾವ ರೀತಿ ಇತ್ತು ಅಂತಂದ್ರೆ, ಅವನು ಎಚ್ಚರವಾಗಿದ್ದಾನೆ ಅಂತಂದ್ರೆ ಎಂಟೈರ್ ಹಿಸ್ ವೇಕಿಂಗ್ ಪೀರಿಯಡ್ ಎಲ್ಲ ಅವನು ತಿಂತಾನೆ ಇರಬೇಕು.
ಸೊ ಅದಕ್ಕೆ ಏನು ಹೇಳ್ತಾನೆ ಅಂತಂದರೆ 6 ತಿಂಗಳು ಅವ್ನು ತಿಂತಾನೆ ಇರ್ತಾನೆ. ಆ ತಿಂದಿದ್ದು ಮುಗೀತು ಅಂತಂದರೆ ಇನ್ನು 6 ತಿಂಗಳು ನಿದ್ದೆ. ಸೊ 6 ತಿಂಗಳು ನಿದ್ದೆ ಮುಗೀತು, ಅವನಿಗೆ ಎಚ್ಚರ ಆಯಿತು ಅಂತಂದರೆ ಹಿ ವಿಲ್ ಸ್ಟಾರ್ಟ್ ಈಟಿಂಗ್. ಸೊ ಇವತ್ತಿಗೂ ಕೂಡ there are some people who sleeps for quite a long time. ಅದೇ ರೀತಿ ಈಗಲೂ ಕೂಡ ಅನೇಕ ರೀತಿಯ ಕೆಲವು ಅನಿಮಲ್ಸು, ಬರ್ಡ್ಸು, ಅವುಗಳೆಲ್ಲ ಈ ರೀತಿಯಲ್ಲಿ ದೇ ಡೋಂಟ್ ಕಮ್ ಔಟ್ ಅಂಡ್ ಇಟ್ ಈಸ್ ಕಾಲ್ಡ್ ದಿ ತಾಮಸಿಕ್. ಕುಂಭಕರ್ಣನ ಗುಣ ಕೂಡ ಇಟ್ ಈಸ್ ಕಾಲ್ಡ್ ದಿ ತಾಮಸಿಕ್. ತಾಮಸಿಕ್ ಅಂತಂದರೆ ಬೇಸಿಕಲಿ ಎ ಕೈಂಡ್ ಆಫ್ ಲೇಸಿನೆಸ್, not interested in doing something. They will not participate in any activities. ಜೊತೆಗೆ ಅವರಿಗೆ ಆಸೆ ಅನ್ನುವಂತಹದ್ದು ಇಲ್ಲ. ಒಂದು ಕಡೆ ಹೋಗಿ ಅವ್ರ ಪಾಡಿಗೆ ಒಂದು ಕಡೆ ಕೂತ್ಕೊಳ್ಳೋದು, ಮಲ್ಕೊಳ್ಳೋದು ಮಾಡಿದ್ರೆ ಅವ್ರಿಗೆ ಆ ಜಾಗ ಬಿಟ್ಟು ಈಚೆ ಬರೋದಿಲ್ಲ. ನಾವು ಕೆಲವ್ರನ್ನ ನೋಡ್ತೀವಿ, ನಾವೆಲ್ಲ ಊಟ ಮಾಡ್ತೀವಿ, ಇನ್ನೇನೋ ಮಾಡ್ತೀವಿ, ಎಲ್ಲಿಗೋ ಹೋಗ್ತೀವಿ, ಬರ್ತೀವಿ, ಬಟ್ ಆ ಮನುಷ್ಯ ರೂಮಿಂದ ಈಚೆನೇ ಬಂದಿಲ್ವಲ್ಲ, ಅವನಿಗೇನು ಹಸಿವೆ ಕೂಡ ಆಗಿಲ್ವ, ಅವನೇನು ಊಟ ಕೂಡ ಕೇಳಿಲ್ವಲ್ಲ, ಹೋಗಿ ನಾನೇ ಕೊಟ್ಬಿಟ್ಟು ಬರ್ತೀನಿ ಅಂತ ನಾವೇ ಒಂದು ತಟ್ಟೆನಲ್ಲಿ ಏನೋ ಒಂದು ಸ್ವಲ್ಪ ಹಾಕೊಂಡು ಎದ್ದು ಕೂತ್ಕೊಂಡು ಒಂದು ಸ್ವಲ್ಪ ತಿನ್ಬಿಡಪ್ಪ, ಹೊಟ್ಟೆ ಹಸಿವಾಗಲ್ವ ನನಗೆ, ಟೈಮ್ ಆಗಿದೆ, ಬೆಳಗ್ಗೆ 8 ಗಂಟೆಗೆ ನೀವು ತಿಂದಿದ್ದು ಈಗ ಸಂಜೆ ಆಗ್ತಾ ಬಂತು. We have seen such people. ಯಾಕೆ ಅವ್ರಿಗೆ ಹಸಿವೆ ಆಗಲ್ವಾ? ಅವ್ರು ಯಾಕೆ ಎದ್ದು ಓಡಾಡೋದಿಲ್ಲ? ಅವ್ರು ಯಾಕೆ ಏನು ಕೆಲಸ ಮಾಡೋದಿಲ್ಲ? ಬಿಕಾಸ್ ಅವರಲ್ಲಿ ತಾಮಸಿಕ ಗುಣ ಅನ್ನುವಂಥದ್ದು ಇಂತಹ ಪ್ರಭಾವವನ್ನು ಬೀರುತ್ತೆ. ಅವರ ಗುಣಗಳಲ್ಲಿ ದ ಮೆಜಾರಿಟಿ ಗುಣನೇ ಅವರಲ್ಲಿ ಯಾವುದು ಅಂತಂದರೆ 3 ಗುಣಗಳಿರುತ್ತೆ. ಪ್ರತಿಯೊಬ್ಬರಲ್ಲೂ 3 ಗುಣಗಳನ್ನು ನಾವು ನೋಡ್ತೀವಿ: ಸತ್ವಗುಣ, ರಜೋಗುಣ, ತಮೋಗುಣ ಅಂತ. ಸತ್ವಗುಣ ಪ್ರಧಾನವಾಗಿರುವಂತಹ ಜನಗಳು ದೇ ಆರ್ ವೆರಿ ಸಾತ್ವಿಕ್, ಅಂತಂದರೆ ಅವರು ಓದು ಬರಹ ಇಂಥಾದ ಒಳ್ಳೊಳ್ಳೆ ಕೆಲಸಗಳಲ್ಲಿ ದೇ ಆರ್ ತಮ್ಮನ್ನು ತಾವು ತೊಡಗಿಸ್ಕೋತಾರೆ. ಅಂತಂದರೆ ಆ ಗುಣ ಅವ್ರಗಳಿಗೆ ಅದನ್ನು ಮಾತ್ರ ತೋರಿಸುತ್ತೆ. ರಜೋಗುಣದ ಜನಗಳನ್ನ ನಾವು ನೋಡ್ತೀವಿ, ದೇ ಹ್ಯಾವ್ ಹೈಪರ್ ಆ್ಯಕ್ಟಿವ್, ಏನೇನೋ ಆಸೆಗಳು, ಏನೋ ಕಂಡುಹಿಡಿಬೇಕು, ಏನೋ ಮಾಡಬೇಕು. ದೇ ಡೋಂಟ್ ವಾಂಟ್ ಟು ಸಿಟ್ ಅಟ್ ಒನ್ ಪ್ಲೇಸ್, ದೇ ವಿಲ್ ಬಿ ಡೂಯಿಂಗ್ ಸಮಥಿಂಗ್. ಇಲ್ಲಿ ಹೋಗ್ತಾರೆ, ಅಲ್ಲಿ ಹೋಗ್ತಾರೆ, ಏನೋ ಮಾಡ್ತಾರೆ. ಅಂಡ್ ತಾಮಸಿಕ ಪ್ರಧಾನವಾಗಿರುವಂತಹ ಗುಣಗಳು ಆ ವ್ಯಕ್ತಿಗಳು ಏನು ಮಾಡ್ತಾರೆ ಅಂತಂದರೆ ಅವ್ರು ಏನೂ ಮಾಡೋದೇ ಇಲ್ಲ. They just want to sleep all the time. ಬೆಳಗ್ಗೆ 8 ಗಂಟೆ, 10 ಗಂಟೆ, 11 ಗಂಟೆ ಆದರೂ ಹೇಳೋದಿಲ್ಲ, ಮಲಗೇ ಇರ್ತಾರೆ. ಸೊ ಬಲವಂತ ಕೊಂಚೂರು ಏನೋ ಎದ್ದು ಒಂಚೂರು ತಿನ್ಬಿಟ್ಟು ತಿರ್ಗಾ ಎಲ್ಲೋ ಒಂದು ಕಡೆ ಹೋಗಿ ಒಂದು ಕಡೆ ಕೂತ್ಕೊಂಡ್ಬಿಟ್ರೆ ಜಪಯ ಅಂದ್ರೂ ಈಚೆ ಬರೋದಿಲ್ಲ. ಸೊ ನಾವೇನು ಮಾಡ್ತೀವಿ ಅಂತ ಅವ್ರಿಗೆ, ಏನಪ್ಪ ಬೆಳಗ್ಗೆಯಿಂದ ಅವನೇನೂ ತಿಂದೇ ಇಲ್ಲ, ನಾವೇ ಒಂದು ಸ್ವಲ್ಪ ತಟ್ಟೆಗೆ ಹಾಕ್ಕೊಂಡೋಗಿ ಅವ್ನು ಎಲ್ಲಿ ಕೂತಿದ್ದಾನೋ ಆ ಜಾಗಕ್ಕೆ ನಾವು ಅವನನ್ನು ಹುಡುಕೊಂಡು ಹೋಗಿ ಕೊಟ್ಬಿಟ್ಟು ಒಂದು ಸ್ವಲ್ಪ ತಿನ್ನಪ್ಪ, ಹೊಟ್ಟೆ ಹಸಿವು ಆಗೋದಿಲ್ವ ನಿನಗೆ, ಹಿಂಗೆ ಉಪವಾಸ ಇರಬೇಡ ಅಂತ ನಾವು ಹೇಳ್ತೀವಿ. ವಿ ಹ್ಯಾವ್ ಸೀನ್ ಸಚ್ ಪೀಪಲ್, ದೇ ಆರ್ ಕಾಲ್ಡ್ ದಿ ತಾಮಸಿಕ್ ಪೀಪಲ್. ಅವರಿಗೆ ಇಂತಹದ್ದು ಬೇಕು ಅಂತ ಕೂಡ ಅನಿಸೋದಿಲ್ಲ. ಆ್ಯಂಡ್ ಇಡೀ ಯಾಕೆ ಅನ್ಸೋದಿಲ್ಲ ಅಂತಂದರೆ, ಬೇಕು ಅಂತಂದರೆ ಬಾಯಿ ಬಿಟ್ಟು ಕೇಳಬೇಕು, ಅಥವಾ ಈಚೆ ಬರಬೇಕು, ಎದ್ದು ಓಡಾಡಬೇಕು, ಯಾರನ್ನೋ ಅಪ್ರೋಚ್ ಮಾಡಬೇಕು, ಆ್ಯಂಡ್ ಲೇಸಿನೆಸ್. ಸೊ ಬಿಕಾಸ್ ಆಫ್ ದಟ್ ದೇ ಡೋಂಟ್ ಕಮ್ ಔಟ್. ವಲ್ಚರ್ ಅನ್ನುವಂತಹದ್ದು ಒಂದು ರಣಹದ್ದು ಅಂತ ನಾವು ಕರಿತೀವಲ್ಲ, ಅದು ತನ್ನ ಆಹಾರಕ್ಕೆ ಏನು ಮಾಡುತ್ತೆ ಅಂತಂದರೆ, ಬೇಟೆ ಆಡಿ ಅದು ತನ್ನ ಹೊಟ್ಟೆಯನ್ನು ತುಂಬಿಸ್ಕೊಳ್ಳೋದಿಲ್ಲ. ಸತ್ತು ಬಿದ್ದಿರುವಂತಹ ಇಲಿ, ಹೆಗ್ಗಣ ಇತ್ಯಾದಿಗಳನ್ನು, ಡೆಡ್ ಫ್ಲೆಶ್, ಅವುಗಳನ್ನು ತಿನ್ನತ್ವೆ. ಅವು ಯಾಕೆ ರಣಹದ್ದು ಅಂತ ಹೇಳ್ತೀವಿ, ವಲ್ಚರ್ ಅಂತ ಹೇಳ್ತೀವಿ? ಅದು ಎಷ್ಟು ದೊಡ್ಡ ಹಕ್ಕಿ, ಅದಕ್ಕೆ ಶಕ್ತಿ ಇಲ್ವಾ? ಶಕ್ತಿ ಇದೆ. ಬೇಟೆ ಆಡಕ್ಕೆ ಬರಲ್ವಾ? ಬರುತ್ತೆ, ಬರಬಹುದು. ಅಥವಾ ಅದಕ್ಕೆ
ಫ್ರೆಶ್ ಫುಡ್ ತಿನ್ನಬೇಕು ಅಂತ ಅನ್ನಿಸ್ತಾ ಇಲ್ವಾ? ಅನ್ನಿಸ್ಬಹುದೇನೋ. ಬಟ್ ಇಟ್ ಈಟ್ಸ್ ದಿ ಡೆಡ್ ಫ್ಲೆಶ್. ಅದು ಹಾರ್ತಾ ಇರುತ್ತೆ ಆಕಾಶದಲ್ಲಿ ಮೇಲ್ಗಡೆಯಿಂದ ಗುರುತಿಸುತ್ತೆ ಕೆಳಗಡೆ ಯಾವುದೋ ಒಂದು ಪ್ರಾಣಿ ಸತ್ತು ಬಿದ್ದಿದೆ, ಇಲಿನೋ ಹೆಗ್ಗಣನೋ ಅಥವಾ ಬೇರೆ ಯಾವುದೋ ಬೇಟೆಯಾಡಿ ಬಿದ್ದು ಉಳಿಸಿರುವಂತಹ ಪ್ರಾಣಿಯನ್ನು, ಅರ್ಧಂಬರ್ಧ ತಿಂದು ಬಿಟ್ಟು ಹೋಗಿರುವಂತಹ ಪ್ರಾಣಿನ ಅದು ತಿಂದು ಹೊಟ್ಟೆ ತುಂಬಿಸ್ಕೊಳ್ಳುತ್ತೆ. ಸೊ ದೇ ಈಟ್ ಡೆಡ್ ಫ್ಲೆಶ್. ಸೊ ದೇರ್ ಆರ್ ಅನಿಮಲ್ಸ್, ಬರ್ಡ್ಸ್, ಹ್ಯೂಮನ್ ಬೀಯಿಂಗ್ಸ್. ಈವನ್ ನಾವು ಮರ ಗಿಡಗಳಲ್ಲಿ ಕೂಡ ಇದನ್ನು ನಾವು ನೋಡ್ತೀವಿ. ಈಗ ನಾವೇ ಮನೆಯಲ್ಲಿ ಕೈತೋಟ ಅಂತ ನಾವು ಮಾಡ್ತೀವಿ, ಗಾರ್ಡನಿಂಗ್ ಅಂತ ಹೇಳಿ ಅಭ್ಯಾಸ ಇರೋರು ಏನು ಮಾಡ್ತಾರೆ, ಎಲ್ಲೋ ನರ್ಸರಿಗೆ ಹೋಗ್ತಾರೆ, ಹೋಗಿ ಒಂದು 10 ಹೂವಿನ ಗಿಡ, 10 ಹಣ್ಣಿನ ಗಿಡ ಇತ್ಯಾದಿಗಳನ್ನು ತರ್ತಾರೆ, ಸಸಿ ಅಥವಾ ಬೀಜ. ಅದನ್ನು ತಂದು ಒಂದೇ ದಿವಸ ಆ ತೋಟದಲ್ಲಿ ಅವರು ಅದನ್ನು ಬೆಳೆಸಬೇಕು ಅಂತ ಹೇಳಿ ಅದು ಭೂಮಿಗೆ ಹಾಕ್ತಾರೆ. ಬೀಜನೋ ಸಸಿನೋ ಭೂಮಿನಲ್ಲಿ ನೆಟ್ಟಾಗ ಒಂದು 8 ಹೂವಿನ ಗಿಡಗಳು ಚೆನ್ನಾಗಿ ಬೆಳೆದು ಬಿಡುತ್ತೆ. ದಿನ ಅಬ್ಸರ್ವ್ ಮಾಡೋ ಹಾಗೆ, ಕಣ್ಣು ಕಾಣೋ ಹಾಗೆ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ ಒಂದು 8 ಹಣ್ಣಿನ ಗಿಡಗಳು ಬೆಳೆಯೋಕ್ಕೆ ಸ್ಟಾರ್ಟ್ ಆಗೋಗುತ್ತೆ. ದಿನ ನಾವು ನೋಡ್ತೀವಿ, ಎವ್ರಿ ಡೇ ವಿ ಸಿ ದಿ ಪ್ರೋಗ್ರೆಸ್. ಡೈಲಿ ಇಷ್ಟೆಷ್ಟು ಬೆಳೀತಾ ಇದ್ದೀವಿ, ಇಷ್ಟು ಎತ್ತರ ಆಯಿತು, ಇಷ್ಟು ಎತ್ತರ ಆಯಿತು, ಇವಾಗ ಹೂ ಕಾಣ್ತಾ ಇದೆ, ಬೀಜ ಕಾಣ್ತಾ ಇದೆ, ಹಣ್ಣು ಕಾಣ್ತಾ ಇದೆ. ನಾವು ಅಬ್ಸರ್ವ್ ಮಾಡಿದ್ದೀವಿ, ನೋಡ್ತೀವಿ, ನಮ್ಮ ಕಣ್ಣೆದುರಿಗೆ ಬೆಳೀತಾ ಇರುವಂತಹದ್ದು. ಬಟ್ ನಾವು ತಂದಿದ್ದು 10 ಹೂವಿನ ಗಿಡ, 10 ಹಣ್ಣಿನ ಗಿಡ. ಅವುಗಳಲ್ಲಿ 8 ಹೂವಿನ ಗಿಡ ಚೆನ್ನಾಗಿ ಸಮೃದ್ಧಿಯಾಗಿ ಬೆಳೀತು. ಅದೇ ರೀತಿ ಒಂದು 8-9 ಹಣ್ಣಿನ ಗಿಡಗಳು ಬೆಳೀತು. ಒಂದು ಇನ್ನೂ ಹಾಗೆ ಕೂತಿದೆ. ಅದು ಹಾಳಾಗಲಿಲ್ಲ, ಗಿಡ ಹಾಳಾಗಿಲ್ಲ, ಬೆಳೀತಾನೂ ಇಲ್ಲ. ಆ್ಯಕ್ಚುಲಿ ಇಟ್ ಈಸ್ ಆ ಗುಣ ಅಲ್ಲಿದೆ, ತಾಮಸಿಕ ಗುಣ ಇದೆ. ಒಂದೇ ಜಾತಿಯ ಹಣ್ಣುಗಳು. ಈಗ ನಾವು ಒಂದೇ ರೀತಿಯ ಮನುಷ್ಯರುಗಳು ಅಂತಂದಾಗ ನಾವೆಲ್ಲರೂ ಮನುಷ್ಯರು. ನಮ್ಮಲ್ಲಿ ಭಿನ್ನವಾದಂತಹ ಗುಣಗಳನ್ನು ನಾವು ಹೇಗೆ ನೋಡ್ತೀವಿ, ಇಟ್ ಈಸ್ ಎಕ್ಸಾಕ್ಟ್ಲಿ ಇನ್ ದಿ ಅನಿಮಲ್ಸ್ ಅಲ್ಲಿ ನೋಡ್ತೀವಿ. ಈವನ್ ಇನ್ ದಿ ಟ್ರೀಸ್ ಅಂಡ್ ಪ್ಲಾಂಟ್ಸ್ ಇಲ್ಲೂ ಕೂಡ ನೋಡಬಹುದು. ಸೊ ಇಲ್ಲೂ ಕೂಡ ಗುಣಗಳಿದೆ. ಬಿಕಾಸ್ ಮನುಷ್ಯ ಇರಬಹುದು, ಪ್ರಾಣಿಗಳಿರ್ಬೋದು, ಗಿಡ ಮರಗಳಿರ್ಬೋದು, ದೇ ಆರ್ ಆಲ್ ದಿ ಪ್ರಾಡಕ್ಟ್ಸ್ ಆಫ್ ದಿ ನೇಚರ್. ಅಂಡ್ ದ ನೇಚರ್ ಇಟ್ ಸೆಲ್ಫ್ ಈಸ್ ತ್ರಿಗುಣಾತ್ಮಿಕ. ಪ್ರಕೃತಿ ಇಟ್ ಸೆಲ್ಫ್ ಈಸ್ ವಿತ್ 3 ಗುಣಸ್ ಅಂತಂದ್ಮೇಲೆ ಪ್ರಕೃತಿಯಿಂದ ಬರ್ತಾ ಇರುವಂತಹ ಎಲ್ಲವುಗಳು ಕೂಡ ಈ 3 ಗುಣಗಳನ್ನು ಮೈಗೂಡಿಸಿಕೊಂಡಿದೆ. ಮನುಷ್ಯನಲ್ಲಿ ಹೇಗೆ ಸತ್ವ ಪ್ರಧಾನವಾಗಿರುವಂತಹ ಮನುಷ್ಯನನ್ನು ನೋಡ್ತೀವಿ, ರಜೋಗುಣ ಪ್ರಧಾನವಾಗಿರುವಂತಹ ಮನುಷ್ಯನನ್ನು ನೋಡ್ತೀವಿ, ಕುಂಭಕರ್ಣನಂತಹ ಮನುಷ್ಯನನ್ನು ನೋಡ್ತೀವಿ. ಇಟ್ ಈಸ್ ಎಕ್ಸಾಕ್ಟ್ಲಿ ಪ್ರಾಣಿಗಳಲ್ಲಿ, ಪಕ್ಷಿಗಳಲ್ಲಿ, ಗಿಡ ಮರಗಳಲ್ಲಿ ಕೂಡ ನಾವು ಅದನ್ನೇ ನೋಡ್ತೀವಿ. ಒಂದೇ ಸಮಯದಲ್ಲಿ ಬಿತ್ತನೆ ಮಾಡಿರುವಂತಹ ಹಣ್ಣು ಈಗಾಗಲೇ ಹಣ್ಣಿನ ಗಿಡದಲ್ಲಿ ಹಣ್ಣು ಬಿಡೋದಕ್ಕೆ ಶುರು ಆಗಿದೆ, ಮತ್ತೊಂದು ಬೆಳೀತಾನೆ ಇಲ್ಲ. ಸೊ ಹೀಗೆ ನಾವು ಅಬ್ಸರ್ವ್ ಮಾಡಿದ್ದನ್ನೆಲ್ಲ ನಾವು ನೋಡ್ತಾ ಇರ್ತೀವಿ. ಇಟ್ಸ್ ಆಲ್ ದಿ ವೆರಿ ಸ್ವಭಾವ. ಸೊ ಅಂಡ್ ದಟ್ ಸ್ವಭಾವ, ದಟ್ ಕ್ವಾಲಿಟಿ ಇಸ್ ಕಾಲ್ಡ್ ದಿ ತಾಮಸಿಕ. ಅಂಡ್ ದೆರ್ ಈಸ್ ಒನ್ ಮೋರ್. ಎರಡನೇದೇನು ಅಂತಂದರೆ, ಮತ್ತೆ ಕೆಲವುಗಳು ದೇ ಆರ್ ವೆರಿ ಆ್ಯಕ್ಟಿವ್. ರಜೋಗುಣ. ಈ ರಜೋಗುಣದ ವ್ಯಕ್ತಿಗಳು ಹೇಗಿರ್ತಾರೆ ಅಂತಂದರೆ, ಈವನ್ ಪ್ರಾಣಿಗಳಾದರೂ ಅಷ್ಟೇ, ವೆರಿ ಆ್ಯಕ್ಟಿವ್. 5 ನಿಮಿಷ ಅವ್ರನ್ನ ಹಿಡಿದು ಒಂದು ಕಡೆ ಕೂಡ್ಸೋಕ್ಕಾಗೋದಿಲ್ಲ. ಅವ್ರ ಕೈಗೆ ಏನಾದ್ರು ಕೊಟ್ಬಿಟ್ಟು ಒಂದು 5 ನಿಮಿಷ ಇಲ್ಲಿರಿ, ನಾವು ಬರ್ತೀವಿ ಅಂತಂದರೆ 1 ಸೆಕೆಂಡ್ ನಾವು ಬರೋದು ಲೇಟ್ ಆದರೆ ಅವ್ರು ಆ ಜಾಗದಲ್ಲಿ ಇರೋದಿಲ್ಲ. ಎಲ್ಲಿ ಹೋಗಿದ್ದಾನೆ ಮನುಷ್ಯ ಅಂತಂದರೆ ಹುಡುಕಕ್ಕಾಗೋದಿಲ್ಲ. ಅಷ್ಟು ಬೇಗ ಅವ್ರು ಯಾವುದೋ ಒಂದು ಜಾಗ ಹೊಟ್ಟೋಗಿರ್ತಾರೆ. ಕುಳಿತ ಜಾಗದಲ್ಲಿ ಅವರು 5 ನಿಮಿಷಕ್ಕಿಂತ ಹೆಚ್ಚಿರೋದಿಲ್ಲ. ಯಾಕೆ ಅವ್ರು ಕೂತ್ಕೊಳ್ಳೋಕೆ ಆಗೋದಿಲ್ಲ ಆ ರೀತಿ. ಬಿಕಾಸ್ ಅವ್ರಿಗೇನು ಅಂತಂದರೆ
ಸುಮ್ಮನೆ ಇಲ್ಲಿ ಕೂತಿರೋದ್ರ ಬದಲು ಏನಾದ್ರು ಮಾಡಬಹುದಲ್ಲ. ದಟ್ ಈಸ್ ದೇರ್ ಥಿಂಕಿಂಗ್. ಯಾಕೆ ಅವ್ರಿಗಂತಹ ಆಲೋಚನೆಗಳು ಬರುತ್ತೆ? ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದಿ ಗುಣ, ರಜೋಗುಣ. ಸೊ ಒಂದು ನಿಮಿಷ ಕೂಡ ಅವರು ಒಂದು ಕಡೆ ಇರೋದಿಲ್ಲ. ಸೊ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇನ್ನೆಲ್ಲಿಗೂ. ನಾವು ಹೇಳ್ತೀವಲ್ಲ, ನಿನ್ನನ್ನು ಹಿಡಿಯೋದೇ ಕಷ್ಟಪ್ಪ ಮಾರಾಯ ಅಂತ ನಾವು ಹೇಳ್ತೀವಿ. ಸೊ ದೇ ವಿಲ್ ಬಿ ಮೂವಿಂಗ್ ಅರೌಂಡ್ ಆಲ್ವೇಸ್. ಅದೇ ರೀತಿ ಪ್ರಾಣಿಗಳನ್ನು ನಾವು ನೋಡ್ತೀವಿ. ಈಗ ಉದಾಹರಣೆಗೆ ಮಂಗಗಳು, ಕಪಿಗಳು, ಅವುಗಳನ್ನ ಒಂದು ಕಡೆ ನಾವು ಕೂಡ್ಸೋಕ್ಕಾಗೋದಿಲ್ಲ. ಇಲ್ಲಿರೋ ಕಪಿ ಒಂದು ಸೆಕೆಂಡಲ್ಲಿ ಇಲ್ಲಿಂದ ಅಲ್ಲಿಗೆ ಹಾರಿರುತ್ತೆ, ಅಲ್ಲಿಂದ ಇನ್ನೊಂದು ಕಡೆ ಹಾರಿರುತ್ತೆ. ಮರದ ಮೇಲಿರುವಂಥ ಕಪಿನ ನಾವು ನೋಡಿದ್ರೆ ಗೊತ್ತಾಗುತ್ತೆ, ಈ ಕೊಂಬೆಯಿಂದ ಆ ಕೊಂಬೆಗೆ ಹೋಗಿರುತ್ತೆ. ಆ ಕೊಂಬೆ ನೋಡ್ತಾ ಇದ್ರೆ ಒಂದು ಕ್ಷಣದಲ್ಲಿ ಅದು ಇನ್ನೊಂದು ಕೊಂಬೆಗೆ ಬಂದಿರುತ್ತೆ. ಬಹುಶಃ ನಾವು ನಮ್ಮ ಕಣ್ಣನ್ನು ಕೂಡ ಅಷ್ಟು ಬೇಗ ನಾವು ತಿರುಗಿಸೋಕ್ಕಾಗೋದಿಲ್ಲ. ಅಷ್ಟು ಬೇಗ ಕೋತಿಗಳು, ಮಂಗಗಳು ಹಿಂಗೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಂದನೆ ಹಾರಾಡ್ತಾ ಇರುತ್ತವೆ ಅವು. ಸೊ ದೇ ಆರ್ ವೆರಿ ಬ್ಯುಸಿ, ಆಕ್ಟಿವ್. ನಾವು ಇರುವೆಗಳನ್ನು ನೋಡ್ತೀವಲ್ವಾ, ಇರುವೆ ಸಾಲುಗಳನ್ನು ನಾವು ಇಲ್ಲಿವರೆಗೆ ನಾವು ನೋಡಿದೀವಲ್ಲ, ಇರುವೆ ಸಾಲುಗಳು ಅವು ನಿಂತಿದ್ದನ್ನ ನಾವು ನೋಡೇ ಇಲ್ಲ. ಹೋಗ್ತಾನೆ ಇರ್ತೀವಿ, ಒಂದು ಹಿಂದೆ ಒಂದು ಹೋಗ್ತಾ ಇರುತ್ತೆ, ಎಲ್ಲ ಒಂದು ಕಡೆ ಹಿಂಗೆ ತಿರುಗುತ್ತೆ, ಮತ್ತೆ ಫಾಲೋ ಮಾಡಿಬಿಡುತ್ತದೆ. ಸೊ ಸುಮ್ಮನೆ ಇರೋವಂತಹ ಒಂದು ಕಡೆ ಮೂವ್ ಆಗದೆ ಇರೋವಂತಹ ಇರುವಿನ ನಾವು ನೋಡಿರೋದಕ್ಕೆ ಸಾಧ್ಯವೇ ಇಲ್ಲ. ವೆರಿ ಆಕ್ಟಿವ್. ಬಹಳ ಆಶ್ಚರ್ಯ ಆಗುತ್ತೆ. ಏನಪ್ಪ ಇರುವೆಗೆ ಏನು ಕೆಲಸ, ಯಾಕೆ ಹಿಂಗೆ ಹೋಗ್ತಾ ಇದೆ ಲೈನಿಗೆ, ಏನು ಅಷ್ಟು ಆತ್ರ? ಒಂದು ನಿಮಿಷನೂ ನಾವು 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 ಓಡಾಡ್ಬೇಕಾದ್ರೆ ಒಂದು ನಿಮಿಷ ನಿಂತ್ಕೊಳ್ಳೋಣ, ಕೂತ್ಕೊಳ್ಳೋಣ ಅಂತ ನಮ್ಗೆ ಅನಿಸುತ್ತೆ. ಈ ಇರುವೆಗೆ ಅನ್ನಿಸ್ತಾ ಇಲ್ವಾ? ಆದರೆ ಈ ಪ್ರಶ್ನೆ ನಮಗೆ ಬರುತ್ತೆ. ಇರುವೆಗೆ ಸುಸ್ತಾಗ್ತಾ ಇಲ್ವಾ? ಏನಂತಹ ಮಹತ್ ಘನಕಾರ್ಯ ಇರುವೆಗೆ, ಯಾಕೆ ಹಂಗೆ ಹೋಗ್ತಾ ಇದೆ? ಅದು ಹೋಗಿ ಮಾಡೋದಾದ್ರೂ ಏನು? ಅದು ಏನು ಮಾಡಬೇಕಾಗಿದೆ? ಅದರ ಅರ್ಜೆನ್ಸಿ ಏನು? ವಿ ಡು ನಾಟ್ ಅಂಡರ್ಸ್ಟ್ಯಾಂಡ್ ಆಲ್ ದೀಸ್ ಥಿಂಗ್ಸ್. ಬಟ್ ನಾವೇನು ಹೇಳ್ತೀವಿ ಅಂತಂದರೆ ದೇ ಆರ್ ವೆರಿ ಬ್ಯುಸಿ. ಸೊ ಕೆಲವು ಬ್ಯುಸಿ ಜನಗಳನ್ನು ನೋಡಿದಾಗ ನಾವು ಹೇಗೆ ಮಾತನಾಡ್ತೀವಿ, ಅದನ್ನು ನಾವು ಈ ಥರ ಎಲ್ಲ ಪ್ರಾಣಿಗಳಲ್ಲೂ ನೋಡ್ತೀವಿ, ಕೀಟಗಳಲ್ಲೂ ನೋಡ್ತೀವಿ, ಇರುವೆಗಳಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ ಅದನ್ನು. ಸೊ ದಿಸ್ ಈಸ್ ರಾಜಸಿಕ್ ಗುಣ. ಆ್ಯಂಡ್ ದ ಥರ್ಡ್ ಕ್ಯಾಟಗರಿ, ದ ಥರ್ಡ್ ಮೋಡ್ ಈಸ್ ಕಾಲ್ಡ್ ದಿ ಸಾತ್ವಿಕ್ ಕ್ರಿಯೇಚರ್ಸ್. ಸೊ ಈಗ ಹೇಗೇನು ಇದು ಕೂಡ ಪ್ರಾಣಿ, ಪಕ್ಷಿ, ಮನುಷ್ಯರು ಎಲ್ಲ ಕಡೆನೂ ಈ ಗುಣಗಳನ್ನು ಹೊಂದಿರುವಂತಹದ್ದು ಜೀವಿಗಳು ಇರುತ್ತವೆ. ಈಗ ಪ್ರಾಣಿಗಳಲ್ಲಿ ನಾವು ಹಸು ಅಂತ ಹೇಳಿದಾಗ ದೇ ಆರ್ ವೆರಿ ಸಾತ್ವಿಕ್. ಸಿ ಹಸುವನ್ನ ನಾವು ಹೇಗೆ ಸಾತ್ವಿಕ್ ಅಂತ ಕರಿತೀವಿ ಅಂತಂದರೆ, ಹೊರಗಡೆ ಎಲ್ಲೋ ಮೇಯತ್ವಿ ಅವು. ನಾವು ನೋಡ್ತೀವಿ, ಹಸು ಹೋಗ್ತಾ ಇರುತ್ತೆ, ರೋಡಲ್ಲಿ ತುದಿನಲ್ಲಿ ಬೆಳೆದಿರೋ ಹುಲ್ಲುಗಳನ್ನ ಕಿತ್ಕೊಂಡು ತಿನ್ಕೊಂಡು ಹೋಗ್ತಾನೇ ಇರುತ್ತವೆ. ಎಲ್ಲೋ ಯಾರೋ ಏನೋ ಹಾಕಿರ್ತಾರೆ, ಅದನ್ನೆಲ್ಲ ಆರಿಸ್ಕೊಂಡು ತಿನ್ನತ್ವೆ. ಹುಡುಕೊಂಡೋಗಿ ಹುಲ್ಲು ತಿನ್ನತ್ವೆ. ಲೀಟ್ರ್ ಗಟ್ಟಲೆ ಹಾಲು ಕೊಡತ್ವೆ ಅವು ಮನುಷ್ಯನಿಗೆ. ಎಷ್ಟು ಉಪಕಾರಿ ಅವು. ಆ ಹಸುಗಳು ನನಗೆ ಬೇಕು ಅಂತ ಮನುಷ್ಯನನ್ನ ಏನೋ ಅದು ಬಾಯಿ ಬಿಟ್ಟು ಕೇಳೋದೇ ಇಲ್ಲ ಅವು. ಬಟ್ ಮನುಷ್ಯನಿಗೆ ಅವು ಹಾಲು ಕೊಡತ್ವೆ ಹಸುಗಳು. ವೆರಿ ಸಾತ್ವಿಕ್. ಸೊ ಹೀಗೆ ಸಾತ್ವಿಕ್ ನೇಚರ್ಡ್ ಅನಿಮಲ್ಸು, ಮನುಷ್ಯರು ಎಲ್ಲರೂ ಈ ರೀತಿ ಇರ್ತಾರೆ. ಸಾತ್ವಿಕ ಮನುಷ್ಯ ಅಂತ ಹೇಳಿದಾಗ ದೇ ವಿಲ್ ನಾಟ್ ಡಿಸ್ಟರ್ಬ್ ಎನಿಬಡಿ. ದಟ್ ಈಸ್ ದ ಮೇಜರ್ ಕ್ವಾಲಿಟಿ ಆಫ್ ಎ ಸಾತ್ವಿಕ್ ಪರ್ಸನ್. ಮತ್ತು ಅವರು ಕೂಡ ಬೇರೆ ಯಾರಿಂದಲೂ ನನಗೆ ಐ ಆಮ್ ಡಿಸ್ಟರ್ಬ್ಡ್ ಅಂತ ಕೂಡ ಅವ್ರು ಹೇಳ್ಕೊಳ್ಳೋದಿಲ್ಲ. ಅವ್ರು ಡಿಸ್ಟರ್ಬ್ ಆಗೋದೇ ಇಲ್ಲ. ಅವ್ರಿಗೆ ಎಂದೂ ಕೂಡ ನನ್ನ ಮನಸ್ಸು ಡಿಸ್ಟರ್ಬೆನ್ಸ್ಗಳಿಂದ ಕೂಡಿದೆ ಅಂತ ಅವ್ರಿಗೆ ಅನಿಸೋದೇ ಇಲ್ಲ. ಸೋ ಪ್ಯೂರ್ ದೇ ಆರ್. ಸೊ ಮತ್ತೊಬ್ಬರಿಂದ ನನಗೆ ಡಿಸ್ಟರ್ಬ್ ಆಯಿತು ಅಂತಲೂ ಹೇಳೋದಿಲ್ಲ, ಮತ್ತು ಬೇಸಿಕಲಿ ಅವರು ಕೂಡ ಯಾರಿಗೂ ಡಿಸ್ಟರ್ಬ್ ಮಾಡೋದಿಲ್ಲ. ದೇ ವಿಲ್ ನಾಟ್ ಡಿಸ್ಟರ್ಬ್ ಎನಿಬಡಿ. ಅವ್ರ ಪಾಡಿಗೆ ಅವ್ರು ಏನು ಕೆಲಸ ಇದೆ ಅದನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನಾವು ಹೇಳ್ತೀವಿ ಹಿ ಈಸ್ ವೆರಿ ಸಾತ್ವಿಕ್ ಅಂತ ನಾವು ಹೇಳ್ತೀವಿ ಅಂತ ಅವ್ರನ್ನ ನೋಡ್ಬಿಟ್ಟು. ಸೊ ಹೀಗೆ ಸೃಷ್ಟಿಯ ಪ್ರಾರಂಭದಲ್ಲಿ, ಇನ್ ದಿ ಬಿಗಿನಿಂಗ್ ಆಫ್ ದಿ
ಕ್ರಿಯೇಷನ್, ಪ್ರಕೃತಿಯಲ್ಲಿ ಈ ರೀತಿ 3 ಗುಣಗಳಿರುತ್ತೆ, 3 ಮೋಡ್ಸ್. ಸೊ ದೇ ಕಮ್ ಇನ್ ಟು ದಿ ಪಿಕ್ಚರ್. ಇವುಗಳು ಪ್ರಕೃತಿಯಲ್ಲಿ ಕಾಣಿಸ್ಕೋತು. ಸೊ ಸತ್ವ, ರಜಸ್ ಅಂಡ್ ತಮಸ್ ಇವುಗಳು ಪ್ರಾರಂಭದಿಂದ ಕೂಡ ಇತ್ತು. ಪ್ರಕೃತಿ ಯಾವಾಗಿಂದ ಇತ್ತು ಆವಾಗಿಂದ ಈ ಗುಣಗಳಲ್ಲಿತ್ತು, ಅವುಗಳ ಪ್ರಕೃತಿಯಲ್ಲೂ ಇತ್ತು. ಸೊ ಪ್ರಕೃತಿ ಬಂದ ಮೇಲೆ ಎಷ್ಟೋ ಸಮಯ ಆದಮೇಲೆ ಈ ಗುಣಗಳು ಬಂತು, ಆ ರೀತಿ ಅಲ್ಲ. ಪ್ರಕೃತಿ ಇತ್ತು, ಗುಣಗಳು ಅದರ ಜೊತೆನಲ್ಲಿ ಇತ್ತು, ದಟ್ಸ್ ಆಲ್. ಸೊ ಪ್ರಕೃತಿ ಅಂತಂದಾಗ ಇಟ್ ಇಸ್ ತ್ರಿಗುಣಾತ್ಮಕ. ಸೊ ಪ್ರಾರಂಭದಿಂದ ಇವುಗಳೆಲ್ಲ ಇತ್ತು. ಸೊ ಅದರಿಂದ ಇದೇನು ಹೇಳ್ತಾರೆ ಅಂತಂದರೆ, ದಿಸ್ ಮದರ್ ನೇಚರ್ ಹ್ಯಾಸ್ ಕ್ರಿಯೇಟೆಡ್ ದಿ 3 ಗುಣಾಸ್ ಫ್ರಮ್ ದಿ ಬಿಗಿನಿಂಗ್, ಇನ್ ದಿ ಬಿಗಿನಿಂಗ್. ಸೊ ಪ್ರಕೃತಿ ಈ 3 ಗುಣಗಳನ್ನು ಉಪಯೋಗಿಸ್ಕೊಂಡು ಜಗತ್ತಿನಲ್ಲಿ ಅನೇಕಗಳನ್ನು ಅದು ಉತ್ಪತ್ತಿ ಮಾಡೋದಕ್ಕೆ ಪ್ರಾರಂಭ ಮಾಡ್ತು. ಸೊ ಇವತ್ತು ನಾವು ಪ್ರಪಂಚದಲ್ಲಿ ನಾವು ಅನೇಕಗಳನ್ನು ನೋಡ್ತಾ ಇದ್ದೀವಿ. ಮರ, ಗಿಡ, ಹೂವು, ಹಣ್ಣು, ಪ್ರಾಣಿಗಳು, ಬೆಟ್ಟ, ಗುಡ್ಡ. There are so many things in this creation that we see in this world. ಸೊ ಜಗತ್ತಿನ ಕಾರಣದಿಂದ ಉಂಟಾದಂತಹ ಪ್ರಾಡಕ್ಟ್ಸ್ ಇವುಗಳೆಲ್ಲ. ಮನುಷ್ಯ, ಪ್ರಾಣಿಗಳು, ಪಕ್ಷಿಗಳು, ಮರ, ಗಿಡಗಳು. ಸೊ ಯಾವುದೆಲ್ಲವೂ ಪ್ರಕೃತಿಯಿಂದ ಆಗಿದೆ ಅವೆಲ್ಲವುಗಳಲ್ಲಿ ನಾವು ಈ ಗುಣಗಳನ್ನು ನೋಡಬಹುದು. ಒಂದು ಹೂವಿನ ಗಿಡ ಈಸ್ ಎ ಪ್ರಾಡಕ್ಟ್ ಆಫ್ ದಿಸ್ ನೇಚರ್ ಅಂತ ಹೇಳಿದಾಗ, ಆ ಗಿಡದಿಂದ ಹೊರಬಂದಂತಹ ಒಂದು ಹೂವು ಅಂತಂದಾಗ ಆ ಹೂವಿನಲ್ಲೂ ಕೂಡ ನಾವು ಗುಣವನ್ನು ಗುರುತಿಸಬಹುದು. ಇಟ್ ಈಸ್ ಪಾಸಿಬಲ್. ಸೊ ಹೂವಿನಲ್ಲೂ ಕೂಡ ಅಂತಹ ಗುಣಗಳನ್ನು ಇರೋದಕ್ಕೆ ಸಾಧ್ಯವಾ ಅಂತಂದರೆ ಎಸ್, ಇಟ್ ಈಸ್ ಪಾಸಿಬಲ್. ಫಾರ್ ಎಕ್ಸಾಂಪಲ್, ನಾವು ಹೂವುಗಳು ಅಂತ ಹೇಳಿದಾಗ ಮಲ್ಲಿಗೆ ಹೂವು, ಪಾರಿಜಾತ ಹೂವು, ಸಂಪಿಗೆ, ಸುಗಂಧರಾಜ ಇತ್ಯಾದಿ ಹೂವುಗಳು, ಇವುಗಳು ಬೀರುವಂತಹ ಒಂದು ಪರಿಮಳ ನಮ್ಮ ಮನಸ್ಸನ್ನು ಆಕರ್ಷಿಸುತ್ತೆ. ಮತ್ತೊಂದು ರೀತಿಯ ಲೋಕಕ್ಕೆ ಅವುಗಳು ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಅಂತಹ ಉತ್ತಮವಾದ ಪರಿಮಳ ಅಥವಾ ಸುಗಂಧ ಅನ್ನುವಂತಹದ್ದು ನಾವು ಅನುಭವಿಸ್ತಾ ಇರ್ತೀವಿ. ಮಲ್ಲಿಗೆ ಹೂವಿನ ಆ ಒಂದು ಸುವಾಸನೆ, ಸುಗಂಧರಾಜದ ಆ ಒಂದು ಪರಿಮಳ, ಆ ಹೂವಿನ ಪರಿಮಳಗಳು ನಮ್ಮನ್ನು ಮತ್ತೊಂದು ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ. ಸೊ ಇಂತಹ ಹೂವುಗಳನ್ನು ಸಾತ್ವಿಕ. ಮತ್ತೆ ಕೆಲವು ಹೂವುಗಳನ್ನು ನೋಡೋದಕ್ಕೆ ಬಹಳ ಬ್ಯೂಟಿಫುಲ್ ಅಂಡ್ ಬ್ಯೂಟಿಫುಲ್, ಜೊತೆಗೆ ಅವುಗಳು ಬೇಗ ಬಾಡೋದಿಲ್ಲ. ಅಂಡ್ ಪರಿಮಳ ಅಂತ ಹೇಳಿದಾಗ ಮಾಡ್ರೇಟ್, ಏನೋ ಒಂದು ಸ್ವಲ್ಪ ಇರಬಹುದು, ಇಲ್ಲದೇನೂ ಇರಬಹುದು, ಬಟ್ ಇಟ್ ಈಸ್ ವೆರಿ ಬ್ಯೂಟಿಫುಲ್. ಇಟ್ ಈಸ್ ಬ್ಯೂಟಿಫುಲ್, ಇಟ್ ಸ್ಟೇಸ್ ಫಾರ್ ಎ ಲಾಂಗ್ ಟೈಮ್, ಮೇ ಆರ್ ಮೇ ನಾಟ್ ಗಿವ್ ದಿ ಪರಿಮಳ. ಸೊ ಇದನ್ನ ರಾಜಸಿಕ್ ಹೂವುಗಳು ಅಂತ ಕನ್ಸಿಡರ್ ಮಾಡಬಹುದು. ಅದೇ ರೀತಿ ದೇರ್ ಆರ್ ಸಮ್ ಅದರ್ ಟೈಪ್ಸ್ ಆಫ್ ಫ್ಲವರ್ಸ್, ಅದು ವಿಚ್ ಗಿವ್ಸ್ ಡರ್ಟಿ ಸ್ಮೆಲ್. ಈಚೆ ಹಾಕು ಅಂತ ನಾವೇ ಹೇಳ್ಬಿಡ್ತೀವಿ. ಏನು ಕೆಟ್ಟ ವಾಸನೆ ಬರ್ತದೆ, ಆ ಹೂವು ನೋಡೋಕೆ ಚೆನ್ನಾಗಿರ್ಬೋದು, ಈಚೆ ಹಾಕು ಮೊದಲು. ಸೊ ಯಾಕೆ ಆ ರೀತಿ ಆಗುತ್ತೆ ಅಂತಂದರೆ ಇಟ್ ಈಸ್, ಮತ್ತು ಅವುಗಳು ಬಹಳ ಬೇಗ ಬಾಡೋಗುತ್ತೆ, ನೋಡೋದಕ್ಕೂ ಏನು ಚೆನ್ನಾಗಿರೋದಿಲ್ಲ, ಹೂವು ಅಷ್ಟೇ. ಸೊ ತಾಮಸಿಕ್ ಫ್ಲವರ್ ಅಂತ ಹೇಳ್ತೀವಿ. ಹೀಗೆ ಜಗತ್ತಿನಲ್ಲಿ ಇಲ್ಲಿ ಒಂದು ಹೂವನ್ನು ಉದಾಹರಣೆಯಾಗಿ ಇಟ್ಕೊಂಡು ನಾವು ಅನಲೈಸ್ ಮಾಡಿರೋದು. ಸೊ ಜಗತ್ತಿನ ಯಾವುದೇ ಪ್ರಾಡಕ್ಟ್ ಇಟ್ ಈಸ್ ಫ್ರಮ್ ದಿ ಜಗತ್ ಅಂತ ಹೇಳಿದಾಗ ಅದನ್ನು ನಾವು ಅನಲೈಸ್ ಮಾಡಿದ್ರೆ ಅಲ್ಲಿ ನಾವು 3 ಗುಣಗಳನ್ನು ನಾವು ನೋಡಬಹುದು. ಇಟ್ ಈಸ್ ಪಾಸಿಬಲ್. ಅಂಡ್ ಯಾವುದೋ ಒಂದು ಗುಣಕ್ಕೆ ಅವುಗಳು ತಮ್ಮನ್ನ ಸಮರ್ಪಿಸಿಕೊಂಡಿರುತ್ತವೆ. ವ್ಯಕ್ತಾದಯೋ ವಿಕುರ್ವಾಣ ದಾತವ ಪುರುಪೇಕ್ಷಯ ಲಬ್ಧವೀರ್ಯ ಸೃಜಂತ್ಯಾಡ್ಯಂ ಸಂಹತಃ ಪ್ರಕೃತೇರ್ಬಲಾತ್.
ನಾವು ಪರಮಾತ್ಮನನ್ನ, ಭಗವಂತನನ್ನ ಸರ್ವವ್ಯಾಪಿ ಅಂತ ಹೇಳ್ತೀವಿ. ಈಸ್ ಆಲ್ ಪರ್ವೇಡಿಂಗ್ ಅಂತ ಹೇಳ್ತೀವಿ. ಪರಮಾತ್ಮ ಎಲ್ಲಿದ್ದಾನೆ ಎನ್ನುವಂತಹ ಪ್ರಶ್ನೆ ಕೇಳಿದ್ರೆ ನಾವು ಹೇಳ್ತೀವಿ ಅವನು ಎಲ್ಲಿ ಇಲ್ಲ, ಅವನು ಎಲ್ಲ ಕಡೆ ಇದ್ದಾನೆ. ಎಲ್ಲ ಕಡೆ, ಎಲ್ಲ ಸಮಯದಲ್ಲಿ, ಎಲ್ಲದರ ಒಳಗೆ ಹೊರಗೆ. ಯಾಕೆ ಅಂತಂದ್ರೆ ದಟ್ ಈಸ್ ಹಿಸ್ ಗುಣ. ಪರಮಾತ್ಮ ಅಂತಂದ್ರೆ ಅವನು ಈ ರೀತಿ. ಪರಮಾತ್ಮ ಅಂತಂದಾಗ ಅವನು ಸರ್ವವ್ಯಾಪಿ, ಅವನು ಎಲ್ಲ ಕಡೆ ಇರುವಂತಹವನು, ಎಲ್ಲ ಸಮಯದಲ್ಲೂ ಇರುವಂತಹವನು, ಎಲ್ಲದರ ಒಳಗೆ ಎಲ್ಲದರ ಹೊರಗೆ, ಹೀಗೆ ಈಸ್ ಆಲ್ ಪರ್ವೇಡಿಂಗ್. ಮತ್ತು ಎಲ್ಲರಲ್ಲೂ ಇರ್ತಾನೆ, ಎಲ್ಲದರಲ್ಲೂ ಇರ್ತಾನೆ. ಇಂತಹದ್ರಲ್ಲಿ ಇಲ್ಲ, ಇಂತಹದ್ರಲ್ಲಿ ಇದ್ದಾನೆ, ಆ ರೀತಿ ಇಲ್ಲ. ಸೊ ಈಗ ಪರಮಾತ್ಮ ಎಲ್ಲವುಗಳಲ್ಲೂ ಇದ್ದಾನೆ. ಪರಮಾತ್ಮ ಎಲ್ಲದರಲ್ಲೂ ಇದ್ದಾನೆ ಅಂತ ಹೇಳಿದಾಗ ಹೇಗೆ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾವು ಮೊಬೈಲ್ ಫೋನ್ ಯೂಸ್ ಮಾಡ್ತೀವಿ. ಆ ಮೊಬೈಲ್ ಫೋನ್ನಲ್ಲಿ ಒಂದು ಚಿಪ್ ಅಂತ ಇರುತ್ತೆ. ಆ ಚಿಪ್ ಅನ್ನೋದು ಆ ಮೊಬೈಲ್ ಫೋನ್ ಒಳಗಡೆ ಇದೆ ಅಂತ ನಾವು ಹೇಳ್ತೀವಿ. ಮೊಬೈಲ್ ಫೋನ್ನಲ್ಲಿ ದೇರ್ ಈಸ್ ಸಮಥಿಂಗ್ ಕಾಲ್ಡ್ ದಿ ಚಿಪ್, ಇಟ್ ಈಸ್ ದೇರ್ ಇನ್ ದಿ ಮೊಬೈಲ್ ಫೋನ್, ಈ ರೀತಿ ಹೇಳ್ತೀವಿ. ಅಂತಂದರೆ ಮೊಬೈಲ್ ಫೋನ್ನ ಒಳಗಡೆ ಒಂದು ಚಿಪ್ ಇದೆ ಅನ್ನೋ ಅರ್ಥ ಬರೋ ಹಾಗೆ ನಾವು ಮಾತನಾಡ್ತೀವಿ. ಪರಮಾತ್ಮ ಎಲ್ಲರಲ್ಲೂ ಇದ್ದಾನೆ, ಎಲ್ಲದರಲ್ಲೂ ಇದ್ದಾನೆ ಅವನು ಅಂತ ಹೇಳಿದಾಗ, ಈ ಪರಮಾತ್ಮ ಎಲ್ಲದರಲ್ಲಿ ಅಂತಂದಾಗ ಅದರ ಒಳಗಡೆ ಅವನು ಅಲ್ಲಿ ಡಿಸಾಲ್ವ್ ಆಗಿದಾನ. ಬಟ್ ಅನೇಕ ಸಂದರ್ಭಗಳಲ್ಲಿ ಇಟ್ ಈಸ್ ನಾಟ್ ಲೈಕ್ ದಟ್. ಹಿ ಈಸ್ ಆಲ್ ಪರ್ವೇಡಿಂಗ್, ಅವನು ಸರ್ವವ್ಯಾಪಿ ಅಂತ ನಾವು ಹೇಳಿದ್ರು ಕೂಡ ನಾವು ಅದನ್ನು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು ಅಂತಂದಾಗ, ಮೊಬೈಲ್ ಫೋನ್ನಲ್ಲಿ ಚಿಪ್ ಇದೆ. ಸೊ ಎಲ್ಲದರಲ್ಲಿ ಎಲ್ಲರಲ್ಲೂ ಪರಮಾತ್ಮ ಇದ್ದಾನೆ ಅಂತಂದಾಗ, ಈ ಪರಮಾತ್ಮ ಅನ್ನುವಂತಹ ಅವನು ಪ್ರತಿಯೊಂದರಲ್ಲೂ ಅಥವಾ ಪ್ರತಿಯೊಬ್ಬರಲ್ಲೂ ಅವನು ಡಿಸಾಲ್ವ್ ಆಗಿದಾನ ಅನ್ನುವಂತಹ ಪ್ರಶ್ನೆಯನ್ನು ಕೇಳಿದ್ರೆ ಅನೇಕ ಸಂದರ್ಭಗಳಲ್ಲಿ ಇಟ್ ಈಸ್ ನಾಟ್ ಸೊ. ಈಗ ಮೈಕ್ರೋಚಿಪ್ ಈಸ್ ಇನ್ ದಿ ಮೊಬೈಲ್, ಇಟ್ ಈಸ್ ಟ್ರೂ, ಇಟ್ ಗಿವ್ಸ್ ಮೀನಿಂಗ್. ಯಾಕೆಂತಂದ್ರೆ ಆ ಮೊಬೈಲ್ ಫೋನ್ನಲ್ಲಿ ಆ ಚಿಪ್ ಅನ್ನುವಂತಹದ್ದು ಇಲ್ಲದೆ ಹೋದರೆ ಇಟ್ ವಿಲ್ ನಾಟ್ ವರ್ಕ್. ಸೊ ಅದರಿಂದ ಮೊಬೈಲ್ ಫೋನ್ನಲ್ಲಿ ಚಿಪ್ ಇದೆ ಅಂತ ಹೇಳಿದಾಗ ದೇರ್ ಇಸ್ ಅ ಮೀನಿಂಗ್ ಇನ್ ಇಟ್, ಆ್ಯಂಡ್ ದ ಚಿಪ್ ಈಸ್ ಇನ್ಸೈಡ್ ದಿ ಮೊಬೈಲ್ ಫೋನ್, ದಟ್ ಈಸ್ ಆಲ್ಸೋ ಟ್ರೂ. ಬಟ್ ಇಲ್ಲಿ ಪರಮಾತ್ಮ ಶ್ರೀಕೃಷ್ಣ ಅವನೇನು ಇಲ್ಲಿ ಹೇಳ್ತಾ ಇದ್ದಾನೆ ಈ ಶ್ಲೋಕದಲ್ಲಿ ಅಂತಂದ್ರೆ, ಹಿ ಸೇಸ್ ಪರಮಾತ್ಮ ಹ್ಯಾಸ್ ನಾಟ್ ಗಾಟ್ ಇನ್ ಇಟ್. ಪರಮಾತ್ಮ ಎಲ್ಲದರಲ್ಲಿ ಎಲ್ಲರಲ್ಲೂ ಇದ್ದಾನೆ ಅಂತಂದ್ರೆ ಅವನು ಅಲ್ಲಿ ಒಳಗಡೆ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾನ ಅಂತಂದ್ರೆ, ಪರಮಾತ್ಮ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ ಈ ಶ್ಲೋಕದಲ್ಲಿ, ಆ ರೀತಿ ಅಲ್ಲ. ಹಿ ಹ್ಯಾಸ್ ಗ್ಲಾನ್ಸ್ಡ್ ಓವರ್ ಇಟ್. ಪುರುಷ ಈಕ್ಷಯ, ಪುರುಷೇಕ್ಷಯ ಅಂತ ಇಲ್ಲಿ ಪದವನ್ನು ನಾವು ನೋಡಿದ್ರೆ ಅರ್ಥ ಆಗುತ್ತೆ. ಪುರುಷ ಮೀನ್ಸ್ ದಿ ಭಗವಂತ, ಈಕ್ಷಯ ಈಸ್ ಗ್ಲಾನ್ಸಿಂಗ್. ಇದನ್ನು ಹೇಗೆ ಅರ್ಥ ಮಾಡ್ಕೋಬಹುದು? ಫಾರ್ ಎಕ್ಸಾಂಪಲ್, ದೇರ್ ಈಸ್ ಸನ್ ಇನ್ ದಿ ಸ್ಕೈ. ಸೂರ್ಯ ಅಂತಂದಾಗ ನಾವು ತಲೆ ಎತ್ತಿ ಆಗಸವನ್ನು ನೋಡಿದಾಗ ಅಲ್ಲಿ ಸೂರ್ಯ ಇದ್ದಾನೆ ಅನ್ನೋದು ನಮಗೆ ಗೊತ್ತಾಗುತ್ತೆ, ಅವನನ್ನು ನಾವು ಗುರುತಿಸ್ತೀವಿ. ಅಗೈನ್ ದಟ್ ಸನ್, ದ ಸೇಮ್ ಸನ್, ಯಾವ ಸೂರ್ಯ ಆಗಸದಲ್ಲಿದ್ದಾನೆ ಅನ್ನೋಂಥ ಅದನ್ನು ನಾವು ಗುರುತಿಸಿದೀವಿ, ಅದೇ ಸೂರ್ಯ he reflects in different waters. ಇಲ್ಲಿ ಈ ಭೂಮಿನಲ್ಲಿ ನದಿಯ ನೀರು,
ತೊಟ್ಟಿ ನೀರು, ಬಾವಿ ನೀರು, ಟ್ಯಾಂಕ್ ನೀರು, ಕೊಳಚೆ ನೀರು, ಅಥವಾ ನಾವೇ ಕೆಲವು ನೀರನ್ನ ಸ್ಟೋರ್ ಮಾಡಬೇಕು ಅಂತ ಹೇಳಿ ಮಡಿಕೆ ಕುಡಿಕೆಗಳಲ್ಲಿ, ಟ್ಯಾಂಕ್ಗಳಲ್ಲಿ ಇಟ್ಟಿರ್ತೀವಿ ನೀರು. ಸೊ ಹೊರಗಡೆ ಇಟ್ಟಿರುವಂತಹ ಈ ನೀರಿನ ತೊಟ್ಟಿಗಳಿರಬಹುದು, ನೀರಿನ ಟ್ಯಾಂಕ್ಗಳಿರ್ಬೋದು, ಮಡಿಕೆ ಕುಡಿಕೆಗಳಿರ್ಬೋದು, ಬಾವಿ, ಕೆರೆ, ಕಟ್ಟೆ ಇತ್ಯಾದಿಗಳಿರಬಹುದು. ಈ ಎಲ್ಲ ಕಡೆಗಳಲ್ಲಿ ದಿಸ್ ಸನ್ ಗೆಟ್ಸ್ ರಿಫ್ಲೆಕ್ಟೆಡ್ ಇನ್ ದೀಸ್ ಡಿಫರೆಂಟ್ ವಾಟರ್ ಬಾಡೀಸ್. ಆಕ್ಚುಯಲಾಗಿ ಸೂರ್ಯನನ್ನು ಎಲ್ಲಿ ನೋಡಿ ಗುರುತಿಸಿದ್ವಿ? ಸೂರ್ಯ ಇದ್ದಾನೆ ಎನ್ನುವಂತಹದನ್ನ ತಲೆ ಎತ್ತಿ ಆಗಸವನ್ನು ನೋಡಿ, ಎಸ್, sun is there. But the sun, the same sun, he is reflecting in all these water bodies. ಸೊ ನಾವು ಒಂದು ನೀರನ್ನು ನೋಡಿದಾಗ ಅಲ್ಲಿ ಸೂರ್ಯನನ್ನು ಕಾಣ್ತೀವಿ. ಅಥವಾ ಅದೇ ರೀತಿ ಒಂದು ಕನ್ನಡಿಯನ್ನು ನಾವು ಆ ಸೂರ್ಯನ ಕಿರಣಗಳು ಎಲ್ಲಿ ಬೀಳ್ತಾ ಇದೆ ಆ ದಿಕ್ಕಿಗೆ ಅದರ ಎದುರಾಗಿ ಕನ್ನಡಿಯನ್ನು ಹಿಡಿದಾಗ ಈವನ್ ಆ ಕನ್ನಡಿಯಲ್ಲಿ ವಿ ಸಿ ದಿ ರಿಫ್ಲೆಕ್ಷನ್ ಆಫ್ ದಿ ಸನ್. ಸೊ ಇಲ್ಲಿ ಸೂರ್ಯ ಈ ನೀರಿನ ಟ್ಯಾಂಕ್ಗಳಲ್ಲಿ ಅಥವಾ ಮಡಿಕೆ ಕುಡಿಕೆಗಳಲ್ಲಿ ಅಥವಾ ಈ ಕನ್ನಡಿನಲ್ಲಿ ಬಂದು ಸೇರ್ಕೊಂಡಿದ್ದಾನ? ಕನ್ನಡಿನಲ್ಲಿ ಸೂರ್ಯನ ನೋಡಿದ್ ನಿಜ, ಮಡಿಕೆ ಕುಡಿಕೆಗಳಲ್ಲಿ ನೀರನ್ನು ತುಂಬಿಟ್ಟಿದ್ದೀವಲ್ಲ ಅಲ್ಲಿ ಸೂರ್ಯನನ್ನು ನೋಡಿದ್ದು ನಿಜ, ಬಾವಿಯಲ್ಲಿ ಸೂರ್ಯನನ್ನು ನೋಡಿದ್ದು ನಿಜ, ಕೆರೆ ಕಟ್ಟೆಗಳಲ್ಲಿ ಸೂರ್ಯನನ್ನು ನೋಡಿದ ನಿಜ. ಬಟ್ ನಾವು ಸೂರ್ಯನನ್ನ ಈ ರೀತಿ ಎಲ್ಲೆಲ್ಲಿ ನೋಡಿದೀವಿ? ತಲೆ ಎತ್ತಿ ಆಗಸವನ್ನು ನೋಡಿದ್ವಲ್ಲ, ಅದೊಂದನ್ನು ಹೊರತುಪಡಿಸಿ ಬೇರೆ ಇನ್ನೆಲ್ಲೆಲ್ಲಿ ನಾವು ಸೂರ್ಯನನ್ನು ನಾವು ನೋಡಿದ್ವಿ ಅವೆಲ್ಲವೂ ಸೂರ್ಯನ ಪ್ರತಿಬಿಂಬ, ರಿಫ್ಲೆಕ್ಷನ್ಸ್. ಕನ್ನಡಿ ಇರಬಹುದು, ನದಿ, ಕೆರೆ, ಕಟ್ಟೆ, ಬಾವಿ, ನೀರಿನ ತೊಟ್ಟಿ, ಮಡಿಕೆ, ಕುಡಿಕೆ ಇತ್ಯಾದಿ ಈ ಎಲ್ಲ ನೀರಿನ ಬಾಡಿಗಳಲ್ಲಿ ನಾವು ಯಾವ ರೀತಿಯ ಸೂರ್ಯನನ್ನು ನೋಡಿದ್ವಿ ಅಂತಂದ್ರೆ ಇಟ್ ಈಸ್ ದಿ ರಿಫ್ಲೆಕ್ಟೆಡ್ ಸನ್. ಸೊ ನಾವು ನೋಡಿದಾಗ ಅಲ್ಲಿ ಏನು ಕಂಡ ಅಂತಂದ್ರೆ ಸೇಮ್ ಸೂರ್ಯ ಇಲ್ಲಿ ಸೇರಿಕೊಂಡಿದ್ದಾನೆ ಅನ್ನುವಂತೆಯೇ ಅವನು ತನ್ನನ್ನು ತೋರಿಸ್ಕೊಂಡ. ತಲೆ ಎತ್ತಿ ಆಗಸವನ್ನು ನೋಡಿದಾಗ ಆಗಸದಲ್ಲಿ ಸೂರ್ಯ ಸೇರಿಕೊಂಡಿದ್ದಾನೆ ಅನ್ನೋದು ನಮಗೆ ಹೇಗೆ ಭಾಸವಾಯಿತು, ಇನ್ ದ ಸೇಮ್ ಮ್ಯಾನರ್ ಕನ್ನಡಿ ಇರಬಹುದು, ನೀರಿನ ತೊಟ್ಟಿಗಳಿರಬಹುದು, ಇಲ್ಲೆಲ್ಲ ಕೂಡ ಸೂರ್ಯ ಸೇರಿಕೊಂಡಿದ್ದಾನೆ ಅನ್ನುವಂತೆಯೇ ನಮಗೆ ಭಾಸ ಆಯಿತು. ಆ ರೀತಿಯಲ್ಲಿ ನಾವು ಸೂರ್ಯನನ್ನು ನೋಡ್ತಾ ಇದ್ದೀವ? ಈಗ ನಿಜವಾಗ್ಲೂ ಸೂರ್ಯ ಈ ಕನ್ನಡಿ ಒಳಗಡೆ ಸೇರ್ಕೊಂಡಿದ್ದಾನ? ಈ ನೀರಿನ ಬಿಂದಿಗೆನಲ್ಲಿ ಸೂರ್ಯ ಇದ್ದಾನ? ಇಟ್ ಈಸ್ ಓನ್ಲಿ ದಿ ರಿಫ್ಲೆಕ್ಷನ್ ಆಫ್ ದಿ ಸನ್ ದಟ್ ವಿ ಆರ್ ಸೀಯಿಂಗ್. ಸೊ ಇಲ್ಲಿ ದಿ ಅಪಿಯರೆನ್ಸ್ ಆಫ್ ದ ಸನ್ ಅಂತಂದ್ರೆ ಇಟ್ ಈಸ್ ದಿ ರಿಫ್ಲೆಕ್ಷನ್. ಈಗ ನಾವು ಯಾವ ಕನ್ನಡಿಯಲ್ಲಿ ಸೂರ್ಯನ ಪ್ರತಿಬಿಂಬವನ್ನು ನೋಡಿದ್ವಿ ಆ ಕನ್ನಡಿ ಕೈ ಜಾರಿ ಕೆಳಗೆ ಬಿದ್ದು ಒಡೆದೋಯ್ತು, ಹಲವಾರು ಚೂರು ಚೂರುಗಳಾಗಿ ಅವುಗಳು ಬಿದ್ದು ಒಡೆದೋಯ್ತು. ಎಗೇನ್ ಪ್ರತಿ ಒಂದು ಚೂರು ಚೂರು ಕನ್ನಡಿಯಲ್ಲಿ ನಾವು ಸೂರ್ಯನ ಪ್ರತಿಬಿಂಬವನ್ನು ನೋಡ್ತಾ ಇದ್ದೀವಿ. ಇಡೀ ಕನ್ನಡಿನಲ್ಲಿ ಪ್ರಾರಂಭದಲ್ಲಿ ಒಂದು ಸೂರ್ಯನನ್ನು ನಾವು ನೋಡಿದ್ವಿ. ಕನ್ನಡಿಯನ್ನು ಸೂರ್ಯನ ಕಿರಣಕ್ಕೆ ವಿರುದ್ಧವಾಗಿ ನಾವು ಆ ದಿಕ್ಕಿಗೆನಲ್ಲಿ ಹಿಡಿದು ನೋಡಿದಾಗ ಅಲ್ಲಿ ಸೂರ್ಯನನ್ನು ನೋಡಿದ್ವಿ. ಬೈ ಚಾನ್ಸ್ ಕನ್ನಡಿ ಬಿದ್ದು ಒಡೆದು ಹೋಯಿತು, ಅಲ್ಲಿ ಅನೇಕ ಚೂರುಗಳು ಆಯಿತು. ಆ ಎಲ್ಲ ಚೂರುಗಳಲ್ಲೂ ಕೂಡ ಈ ಸೂರ್ಯನನ್ನು ನಾವು ನೋಡ್ತಾ ಇದ್ದೀವಿ. ಸೊ ಒಂದು ಸಣ್ಣ ಆ ಕನ್ನಡಿಯ ಚೂರನ್ನು ನಾವು ತಗೊಂಡು ನೋಡಿದಾಗ ಆ ಸಣ್ಣ ಪೀಸ್ ಆಫ್ ಮಿರರ್ ಅಲ್ಲೂ ಕೂಡ ವಿ ಸಿ ದಿ ರಿಫ್ಲೆಕ್ಷನ್ ಆಫ್ ದಿ ಸನ್. ಸೊ ಇಲ್ಲಿ ಸೂರ್ಯ ಥ್ರೂ ರಿಫ್ಲೆಕ್ಷನ್ ಇಟ್ ಈಸ್ ಪಾಸಿಬಲ್ ಟು ಎಂಟರ್ ಇನ್ ಟು ಎನಿ ಮೈನ್ಯೂಟ್ ಪಾರ್ಟ್ಸ್. ಸೊ ಸನ್ ಈಸ್ ರಿಫ್ಲೆಕ್ಟೆಡ್ ಇನ್ ದಟ್ ಸ್ಮಾಲ್ ಪೀಸ್ ಆಫ್ ದಿ ಮಿರರ್ ಆಲ್ಸೋ. ಸೊ ಇಲ್ಲಿ ಪರಮಾತ್ಮ ಶ್ರೀಕೃಷ್ಣ ಹೇಳ್ತಾ ಇರುವಂತಹದ್ದು ಕೂಡ ದ ಸೇಮ್ ಟ್ರೂತ್. ದ ಗಾಡ್ ಈಸ್ ಎವ್ರಿವೇರ್. ಸೂರ್ಯನ ಪ್ರತಿಬಿಂಬವನ್ನು ನಾವು ಹೇಗೆ ಎಲ್ಲ ಕಡೆ ನಾವು ನೋಡ್ತಾ ಇದ್ದೀವಿ,
Actually, like Surya, he is one only, but he is appearing in all these water bodies, in the piece of the mirrors. ಪ್ರತಿಯೊಂದು ಚೂರಿನಲ್ಲೂ ಕೂಡ ಸೂರ್ಯನ ಪ್ರತಿಬಿಂಬವನ್ನು ನಾವು ನೋಡ್ತಾ ಇದ್ದೀವಿ. ಸೊ ಇಟ್ ಈಸ್ ಎಕ್ಸಾಕ್ಟ್ಲಿ ಲೈಕ್ ದಟ್. ಗಾಡ್ ಈಸ್ ಎವ್ರಿವೇರ್, ಗಾಡ್ ಈಸ್ ಒನ್. ಇಲ್ಲಿ ಸೂರ್ಯನ ಒಂದು ಉದಾಹರಣೆಯನ್ನು ಕೊಟ್ಟು ಈ ಸತ್ಯವನ್ನು ನಾವು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸೊ ಇಟ್ ಈಸ್ ಎಕ್ಸಾಕ್ಟ್ಲಿ ಲೈಕ್ ದಟ್. ಪರಮಾತ್ಮ ಅಂತ ಹೇಳಿದಾಗ ದಟ್ ಒನ್ ಪರಮಾತ್ಮ, ಹೀ ಈಸ್ ಎವ್ರಿವೇರ್. ಸೊ ಗಾಡ್ ಈಸ್ ರಿಫ್ಲೆಕ್ಟೆಡ್ ಇನ್ ಎವ್ರಿ being and everywhere. So God is not mixed with that particular ಆ ಒಂದು ಮನುಷ್ಯನೋ ಪ್ರಾಣಿನೋ ಅಥವಾ ಯಾವುದೋ ಒಂದು ವಸ್ತುನೋ ಅಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾನ, ಅವನು ಮಿಕ್ಸ್ ಆಗಿ ಹೋಗಿದ್ದಾನ, ಆ ರೀತಿ ಅಲ್ಲ. ಇಟ್ ಇಸ್ ದ ರಿಫ್ಲೆಕ್ಷನ್ ಆಫ್ ದಿ ಗಾಡ್. ಸೊ ಗಾಡ್ ಈಸ್ ಎವ್ರಿವೇರ್, ಬಟ್ ಹೀ ಈಸ್ ಅಸಂಗ. ಅದಕ್ಕೆ ವೇದಾಂತ ಪರಮಾತ್ಮನನ್ನ ಹೀ ಈಸ್ ಕಾಲ್ಡ್ ಅಸಂಗ. ದಟ್ ಈಸ್ ಅಗೇನ್ ಸರ್ವವ್ಯಾಪಿ ಅನ್ನುವಂತಹದ್ದು ಪರಮಾತ್ಮನ ಒಂದು ಗುಣ ಹೇಗೆ ಅಂತ ನಾವು ಅರ್ಥ ಮಾಡ್ಕೋತೀವಿ. ಅದೇ ರೀತಿಯಲ್ಲಿ ದಟ್ ಪರಮಾತ್ಮನ ಮತ್ತೊಂದು ಗುಣ ಏನು ಅಂತಂದ್ರೆ ಹೀ ಈಸ್ ಅಸಂಗ. ಅವನು ಯಾರ ಜೊತೆ ಕೂಡ ಮಿಕ್ಸ್ ಆಗೋದಿಲ್ಲ, ಯಾರನ್ನೂ ಅವನು ಅಂಟಿಸ್ಕೊಳ್ಳೋದಿಲ್ಲ, ಬಟ್ ಎಲ್ಲರ ಜೊತೆ ಇರ್ತಾನೆ, ಎಲ್ಲರಲ್ಲೂ ಇರ್ತಾನೆ. ಈಗ ನಾವು ಸ್ಪೇಸ್ ಅಂತ ಹೇಳಿದಾಗ ಈ ಸ್ಪೇಸ್ಗೆ ಇರುವಂತಹ ಒಂದು ಸ್ಪೆಷಲ್ ಕ್ವಾಲಿಟಿ ಏನು ಅಂತಂದರೆ ಇಟ್ ಅಕಾಮಡೇಟ್ಸ್ ಎವ್ರಿಥಿಂಗ್. ಎಲ್ಲವುಗಳಿಗೆ ಅವಕಾಶ ಕೊಡುತ್ತೆ ಆಕಾಶ. ಬಟ್ ಆಕಾಶ ಈಸ್ ಅಸಂಗ. ಇಟ್ ಈಸ್ ನಾಟ್ ಟಚ್ಡ್ ಬೈ ಎನಿಥಿಂಗ್ ಆರ್ ಎನಿಬಡಿ. ಇಟ್ ಈಸ್ ಎಕ್ಸಾಕ್ಟ್ಲಿ ಪರಮಾತ್ಮ ಅಂತಂದಾಗ ಹೀ ಈಸ್ ಎವ್ರಿವೇರ್, ಬಟ್ ಹೀ ಈಸ್ ಅಸಂಗ. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣ ಅರ್ಪಣಮಸ್ತು.